ಮ್ಯಾಥ್ಸಲ್ಲಿ ವೀಕ್ ಇರ್ತಾರೆ ಮಕ್ಕಳು. 4ನೇ ಕ್ಲಾಸ್ 5ನೇ ಕ್ಲಾಸಲ್ಲೇ ಕಷ್ಟ ಆಗ್ತಿರುತ್ತೆ. 9ನೇ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ಅವ್ನಿಗೆ 80-90 ಬರಬೇಕು ಅಂತ ಹೇಗೆ? ಎಷ್ಟೋ ಜನ 10ನೇ ಕ್ಲಾಸ್ ಮಕ್ಕಳಿಗೆ ತಾಯಿಯರು ತಂದೆಯರು ಹೊಡಿತಾರೆ, ಉತ್ತರ ಬರ್ದಿಲ್ಲ, ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ನಿಂಗೆ ಅಂತ. ಅದು ಅವ್ರಿಗೆ ಅರ್ಥ ಆಗಿರಲ್ಲ. ಓದಿದೆಲ್ಲ ಮರ್ತೋಗಿ ಮಂಕಾಗ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಎಲ್ಲೋ ಅಪರೂಪ. ಅವ್ನು ಅರ್ಥನೇ ಆಗಲ್ಲ ಮೇಡಮ್ ನಮಗೆ. ಅವ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಪಾಠದ ವಿಷಯ ಕೇಳಿದ್ರೆ ಸಿರ್ರಂತ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅದ್ರ ಅರ್ಥ ಏನು? ತಂದೆ ತಾಯಿಗೆ ಮಕ್ಕಳು ಅರ್ಥನೇ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ? ನಮಸ್ಕಾರ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಗೆ ಸ್ವಾಗತ. ನಾನು ಚೇತನಾ ಬೆಳಗೆರೆ. ನನ್ನ ಜೊತೆ ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಡಾಕ್ಟರ್ ಉಮಾ ಹಿರಿಸಾವೆ. ನನ್ನ ಖಾಸ್ ಬಾತ್ ಇವತ್ತು ಅವರೊಂದಿಗೆ. ಅವರ ಇಂಟ್ರೊಡಕ್ಷನ್ನ ನಾನು ಮಾಡೋದಕ್ಕಿಂತ ಅವರೇ ಮಾಡಿಕೊಂಡ್ರೆ ಚೆಂದ. ಬಿಕಾಸ್ ಅವರ ಅಕ್ಯುಲೇಟ್ಸ್ ಇಟ್ಸ್ ರಿಯಲಿ ಹ್ಯೂಜ್. ಲೆಟ್ಸ್ ವೆಲ್ಕಮ್ ಹರ್. ವೆಲ್ಕಮ್ ಟು ದ ಶೋ ಮ್ಯಾಮ್. ನನ್ನ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಯ ಮೊದಲ ಅತಿಥಿ ನೀವು. ಇವತ್ತು ನನ್ನ ಮೊದಲ ಎಪಿಸೋಡ್ ಆಫ್ ಖಾಸ್ ಬಾತ್. ಸೊ ನಿಮ್ಮ ಪರಿಚಯ ನೀವೇ ಮಾಡಿಕೊಂಡ್ರೆ ಚೆಂದ ಮ್ಯಾಮ್. ಧನ್ಯವಾದ ನಿಮ್ಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದು. ನನ್ನ ಹೆಸರು ಡಾಕ್ಟರ್ ಉಮಾ ಹಿರಿಸಾವೆ ಅಂತ. ನಾನೆಲ್ಲ ಬೆಂಗಳೂರಿನೋಳೆ. ಇಲ್ಲೇ ಸೈಕಾಲಜಿ MA ಮಾಡಿ ಆಮೇಲೆ ನಿಮ್ಹಾನ್ಸಲ್ಲಿ ನಾನು MPhil ಮತ್ತು PhD ಮಾಡಿದ್ದೀನಿ. ನಾನು PhD ಮಾಡಿದ್ದು ಮಕ್ಕಳ ಮನೋವಿಜ್ಞಾನದಲ್ಲಿ. ಅದಾದಮೇಲೆ ನಾನು ನಿಮ್ಹಾನ್ಸಲ್ಲೇ ಕೆಲಸ ಮಾಡಿ ಆಲ್ಮೋಸ್ಟ್ 30 ವರ್ಷ ಅಲ್ಲೇ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ ರೀಸೆಂಟಾಗಿ ರಿಟೈರ್ ಆಗಿರೋದು ನಾನು. ಇದ್ರ ಜೊತೆಗೆ ಉಳಿದಿದ್ದು ಅಂದರೆ ಸೆಮಿನಾರ್ಗಳೆಲ್ಲ ಪ್ರಬಂಧನ ಮಂಡಿಸೋದು ಮತ್ತು ಬರೆಯೋದು, ಇದೆಲ್ಲ ನನ್ನ ಹವ್ಯಾಸ. ನಿಮ್ಮ ಪರಿಚಯ ಆಲ್ಮೋಸ್ಟ್ ಈಗ 17 ವರ್ಷ ಆಗಿರ್ಬೋದು, ಸುಮಾರು 17-18 ವರ್ಷ. ನಂಗೆ ಇನ್ನೂ ನೆನಪಿದೆ, ನನ್ನ ಮಗ ತುಂಬ ಚಿಕ್ಕವನಿರ್ಬೇಕಾದ್ರೆ ನಾನು ನಿಮಗೆ ಫಸ್ಟ್ ಟೈಮ್ ಕಾಲ್ ಮಾಡಿದೆ ಆ್ಯಸ್ ಅನ್ ಆ್ಯಂಕ್ಷಿಯಸ್ ಪೇರೆಂಟ್. ಅವನು ಚಾಕ್ಲೇಟ್ ಎಷ್ಟು ಬೇಕು ಅಂದರೆ ಹಿಂಗೆ ಫಿಂಗರ್ಸ್ ಹಿಂಗೆ ಹೋಗುತ್ತೆ ಮ್ಯಾಮ್, ಏನು ಮಾಡೋದು ಅಂತ. ಸೊ ಆ ಲೆವೆಲಿಂದ ಇವತ್ತು ಅಗೇನ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಒಂದು ಆ್ಯಂಕ್ಷಿಯಸ್ ಪೇರೆಂಟ್ ಆಗೇ ಕೂತ್ಕೊಂಡಿದ್ದೀನಿ. ಯಾಕಂದರೆ ಅವನೀಗ ಕ್ಲಾಸ್ 12th ಅಂದರೆ ಸೆಕೆಂಡ್ PUC ಎಕ್ಸಾಮ್ಸ್ ಇನ್ನೇನು ಬರೀತಾನೆ. ಸೊ ನಾನು ಅನ್ಕೋತಾ ಇದ್ದೆ ಮ್ಯಾಮ್, ನಾನು ಆ್ಯಸ್ ಅ ಪೇರೆಂಟ್ ದಟ್ ಈಸ್ ಡಿಫ್ರೆಂಟ್. ಆದರೆ ನಾನು ಸೆಕೆಂಡ್ PUCಯಲ್ಲಿ ಫೇಲ್ ಆದ ಸ್ಟೂಡೆಂಟ್. ಸೊ ಹಾಗಾಗಿ ನನ್ನ ಆ ತಳಮಳ ಅವತ್ತಿತ್ತಲ್ಲ, ಆ ಒಂಥರ ಟೆನ್ಷನ್. ಸೊ ನನಗೆ ದ ಡೇ ರಿಸಲ್ಟ್ ಬಂದಿದ್ದ ದಿವಸ ನಾನು ಫಿಸಿಕ್ಸಲ್ಲಿ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದ ದಿನ ನನಗೆ ಮೈ ಫಸ್ಟ್ ಥಾಟ್ ವಾಸ್ ನಾಟ್ ನನ್ನ ಲೈಫಲ್ಲಿ ಏನಾಗ್ತೀನಿ, ಹೇಗೆ ನನ್ನ ಲೈಫ್ ಮುಂದೆ. ನಂಗೆ ಹಂಗೆ ಅನಿಸಿಲ್ಲ. ನಮ್ಮ ಅಪ್ಪ ಅಮ್ಮ ಏನು ಅನ್ಕೋತಾರೆ, ನನ್ನ ಫ್ರೆಂಡ್ಗೆ 96%, ಅವಳು ಮುಂದೆ ಹೊಟ್ಟೋಗ್ತಾಳೆ, ನಾಳೆಯಿಂದ ನಾನು ಏನು ಮಾಡೋದು, ಕಾಲೇಜಿಗೆ ಬರೋ ಆಗಿಲ್ವಲ್ಲ. ಸೊ ದೀಸ್ ವೇರ್ ಮೈ ಇಮಿಡಿಯೇಟ್ ಥಾಟ್ಸ್. ಸೊ ನನಗೆ ಅನಿಸಿದ್ದು, ಈಗ ತುಂಬ ಜನ 90% ಮೇಲೆ ಬಂದಿರೋರು ಎಷ್ಟೋ ಜನ ಇದ್ದಾರೆ ಮಕ್ಕಳು. ಆ್ಯಂಡ್ ಇವಾಗಿನ ಇದರಲ್ಲಿ ನೀವು ನೋಡ್ತೀರಾ ರ್ಯಾಟ್ ರೇಸ್ ಫಾರ್ ಮಾರ್ಕ್ಸ್ ಅನ್ನೋದು ಹೇಗಿದೆ, ಹೋಗ್ತಾನೆ ಇರುತ್ತದು. ಸೊ ಅದಕ್ಕೆ ಎಂಡೇ ಇಲ್ಲ. ಈಗ 100ಗೆ 100 ತೆಗಿತಾ ಇದ್ದಾರೆ ಮಕ್ಕಳು, ವಿಚ್ ಇಸ್ ವೆರಿ ಗುಡ್. ಆದರೆ ವಾಟ್ ಅಬೌಟ್ ಪೀಪಲ್ ಲೈಕ್ ಮೀ, ಫೇಲ್ ಆಗಿ ಜೀವನನ ಓಕೆ ನಾನು ಫೇಲ್ ಆಗಿದ್ದೀನಿ, ಮುಂದೇನು, ನಾನು ಮುಂದೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿಕೊಂಡು, ಆ್ಯಂಡ್ ಆ ಯೋಚನೆ ಮಾಡಿದ್ದು ಇದಿದೆಯಲ್ಲ, ಆ ಗ್ಯಾಪ್ ಇತ್ತಲ್ಲ ಮ್ಯಾಮ್, ಆ ಗ್ಯಾಪಲ್ಲಿ ನನಗೆ ಐ ಆಲ್ಸೋ ಅಂಡರ್ಸ್ಟುಡ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಇದು ಒಂದು ಎಪಿಸೋಡ್. ಸೊ ಇದು ನನ್ನ ಫೇಲ್ಯೂರ್ ಕಥೆ ಜೊತೆಗೆ ಎಷ್ಟೋ ಜನ ಮಕ್ಕಳು ಆ್ಯಂಡ್ ಎಷ್ಟೋ ಜನ ಪೇರೆಂಟ್ಸ್ಗೆ ಆಗೋ ಅಂಥ ಆ ಟೆನ್ಷನ್, ಇದು ಹೇಗೆ ಫೇಸ್ ಮಾಡಬೇಕು ಅನ್ನೋದು ನಮ್ಮ ಇವತ್ತಿನ ಖಾಸ್ ಬಾತ್. ಸೊ ಮ್ಯಾಮ್, ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಈ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಥವಾ ಫೇಲ್ ಆಗಿರ್ತಾರೆ ಅಂದ್ಕೊಳ್ಳಿ, ನೀವು ನೋಡಿರೋ ಹಾಗೆ ಅವ್ರ ಮನಸ್ಸಲ್ಲಿ ಆ್ಯಕ್ಚುಲಿ ಏನು ಓಡ್ತಾ ಇರುತ್ತೆ? ಎಷ್ಟೊಂದು ಸಲ ಈ ಮಾರ್ಕ್ಸ್ ಬಗ್ಗೆ ಆತಂಕ ಆಗೋ ಮಕ್ಕಳು ಯಾಕಾಗುತ್ತೆ ಅಂತಂದರೆ, ಅವ್ರಿಗೆ ಒತ್ತಡ, ಅದು ಅವ್ರ ಕಡೆಯಿಂದ ಬರೋ ಒತ್ತಡಕ್ಕಿಂತನೂ ನೀವು ಹೇಳ್ದಂಗೆ ಅದು ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರು ಅಥವಾ ಫ್ರೆಂಡ್ಸ್ ಕಡೆಯಿಂದ ಒತ್ತಡ ಬರುತ್ತೆ. ಸೊ ಅವ್ರೇನು ಅನ್ಕೋತಾರೆ ಅನ್ನೋದೇ ಮುಖ್ಯ ಆಗ್ಬಿಡುತ್ತೆ ಅವ್ರಿಗೆ. ಬಟ್ ಒಳ ಮನಸ್ಸಲ್ಲಿ ಐ ಥಿಂಕ್ ಜಾಣರು ಅಂದರೆ, ನಾನು ಪಾಠದ ವಿಷಯದಲ್ಲಿ ಜಾಣರು ಅಂತಲ್ಲ, ಎಲ್ಲ ಅರ್ಥ ಮಾಡ್ಕೊಳ್ಳೋರು ಗೊತ್ತಾರೆ. ಎಲ್ಲ ಮಕ್ಕಳು ಜಾಣರೇ. ಅವ್ರಿಗೆ ಗೊತ್ತಿರುತ್ತೆ, ನನಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕಷ್ಟ ಆಗಿತ್ತು, ನಾನು ಅಷ್ಟು ಚೆನ್ನಾಗಿ ಮಾಡಿಲ್ಲ, ಕಡಿಮೆ ಮಾರ್ಕ್ಸ್ ನನಗೆ ಬರ್ಬೋದು ಅಂತಿರುತ್ತೆ. ಬಟ್ ಅದನ್ನು ಎಲ್ಲ ಕಡೆ ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಅದರಿಂದ ಅವ್ರ ಮನಸ್ಸಲ್ಲಿ ನಾನು ಎಷ್ಟು ಪ್ರಯತ್ನ ಪಟ್ಟನೋ ಅಷ್ಟೇ ಬಂದಿದೆ. ಆದರೆ ಇನ್ನೊಂದು ಮುಖವಾಡ ಹಾಕ್ಕೋಬೇಕಲ್ವಾ, ಹೌದು ಕಮ್ಮಿ ಮಾರ್ಕ್ಸ್ ಬಂದ್ಬಿಡ್ತು ಅಂತ ಬೇಜಾರು ಮಾಡ್ಕೋಬೇಕು, ತಂದೆ ತಾಯಿ ಬೈದರೆ ಅದನ್ನು ಇದು ಮಾಡ್ಕೋಬೇಕು, ಆಮೇಲೆ ಫ್ರೆಂಡ್ಸ್ಗೆಲ್ಲ ಜಾಸ್ತಿ ಮಾರ್ಕ್ಸ್ ಬಂದರೆ ಅವರು ತೋರಿಸೋ ರಿಯಾಕ್ಷನ್ಸು, ಟೀಚರ್ಸ್ ತೋರಿಸೋ ರಿಯಾಕ್ಷನ್ಸು, ಐ ಥಿಂಕ್ ಇವೆಲ್ಲನೂ ಸೇರಿಬಿಟ್ಟು ಅವ್ರಿಗೆ ಜಾಸ್ತಿ ಒತ್ತಡ ಆಗುತ್ತೆ.
ಓಕೆ, ಸೊ ಅವ್ರ ಸುತ್ತಮುತ್ತಿನ ವಾತಾವರಣ ಯಾವ ತರ ಇರುತ್ತೆ ಅದ್ರ ಮೇಲೆ ಅವರ ರಿಯಾಕ್ಷನ್ ಡಿಪೆಂಡ್ ಆಗತ್ತೆ ಅಂತ. ಈಗ ಮಗುಗ್ ಗೊತ್ತಾಗಿದೆ ಆ ಮಗು ಫೇಲ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಆಗ ಮಗುವಿನ ಮನಸ್ಸಲ್ಲಿ ಮೊದಲು ಬರುವಂತ ಆತಂಕ ಏನಿರುತ್ತೆ ಮ್ಯಾಮ್? ಯಾವ ತರ ಏನಿರಬಹುದು ಈಗಿನ ಜನರೇಷನ್ ಅಲ್ಲಿ ನೋಡ್ತಾ ಇದ್ದೀರಾ? ಸೊ ನನಗನ್ಸತ್ತೆ ಈಗ ಮುಂಚಿನ ಒಂದು 70, 80, 60 ಆ ಇಸ್ವಿಗಳಲ್ಲಿ ನೋಡಿಕೊಂಡ್ರೆ ತುಂಬು ಕುಟುಂಬದಿಂದ ಮಕ್ಕಳು ಬರೋರು. ಅಲ್ಲಿ ಎಲ್ಲ ಥರದ್ದು ಅವ್ರಿಗೆ ಅನುಭವ ಆಗ್ತಿತ್ತು. ಒಂದು ಅಣ್ಣ ಇದ್ರಲ್ಲಿ ಜಾಣ ಇದ್ದ, ಫಸ್ಟ್ ರ್ಯಾಂಕ್ ಬಂದ, ಇನ್ನೊಂದು ಅಕ್ಕಂಗೆ ಅಷ್ಟು ಮ್ಯಾಥ್ಸ್ ಚೆನ್ನಾಗಿರಲಿಲ್ಲ, ಕಮ್ಮಿ. ಸೊ ಎಲ್ಲನೂ ಅಲ್ಲಿ ಅನುಭವ ಆಗ್ತಿತ್ತು. ತಂದೆ ತಾಯಿರು ನನ್ನ ಪ್ರಕಾರ ಸ್ವಲ್ಪ ವಿಶಾಲ ಹೃದಯದವ್ರು ಆಗಿದ್ರು ಅಂತ ಕಾಣಿಸುತ್ತೆ. ಅಂದರೆ ಅವ್ರು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರದವ್ರು ಇದ್ರು. ಯಾಕೆಂದರೆ ಗೊತ್ತು 10 ಬೆರಳು ಒಂದೇ ಥರ ಇರೋದಿಲ್ಲ ಅನ್ನೋದಲ್ವ. ಸೊ ಅದು ಇವಾಗ ಒಂದೇ ಮಗುನೋ ಅಥವಾ ಇಬ್ಬರೇ ಮಕ್ಕಳೇ ಇದ್ದಾಗ ಕಂಪ್ಯಾರಿಸನ್ನು ಇರುತ್ತೆ. ಏನಾರು ಆಗಲಿ ಪರೀಕ್ಷೆ ನೀನು ತುಂಬ ಚೆನ್ನಾಗಿ ಓದಬೇಕು, ತುಂಬ ಚೆನ್ನಾಗಿ ಮಾರ್ಕ್ಸ್ ಬರಬೇಕು. ಮುಂಚೆಯಿಂದ ಪೂರ್ವ ಸಿದ್ಧತೆ ಹೇಗಿತ್ತು ಅಂತ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಸೊ ಮಕ್ಳಿಗೆ ಫಸ್ಟ್ ಮನಸ್ಸಿಗೆ ಬರೋದು ಅಂದರೆ ಏನಂತಾರೆ ನನ್ನ ಪ್ರಕಾರ. ಆಮೇಲೆ 2ನೇದು ಬೈತಾರೆ. ಆಮೇಲೆ 3ನೇದು ನನಗೆ ಕಾಲೇಜಿಗೆ PUC ಸೈನ್ಸ್ ತಗೋಬೇಕು ಅಂತ ಆಸೆ ಇತ್ತು, ಈಗ ಫೇಲ್ ಆಗಿಬಿಟ್ರೆ ಮುಂದೆ ಏನು. ಸೊ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಆಗ್ಬಿಡುತ್ತೆ ಮುಂದೆ ಏನು ಅಂತ. ಸೊ ಅದ್ರ ಬಗ್ಗೆ ಯಾರು ಮಾತಾಡ್ದೇನೆ ಇದ್ರೆ ಅದಕ್ಕೆ ಎಂಡಿಂಗೇ ಇಲ್ಲ ಅನ್ಸುತ್ತೆ. ಅವ್ರಿಗೆ ಭವಿಷ್ಯ ತುಂಬ ಕತ್ಲು ಕಾಣಿಸ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೆ ಎಲ್ಲೋ ಒಬ್ಬರೋ ಇಬ್ಬರೋ ಮಕ್ಕಳು ನೋಡಿದೀವಿ, ಮಾರ್ಕ್ಸಲ್ಲಿ ರಿಸಲ್ಟ್ ಇನ್ನೂ ಅನೌನ್ಸ್ ಆಗೋಕ್ಕಿಲ್ಲ ಬಂದು ಪಾಪ ಜೀವನೇ ತಗೊಂಡಿರೋರು ಇದ್ದಾರೆ. ಆ ಮೊಮೆಂಟ್ ಅವ್ರಿಗೆ ಮುಂದೆ ಏನೂ ಇಲ್ಲ, ತೋಚಲ್ಲ, ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ನಾನು ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ. ಅದು ಎಕ್ಸ್ಟ್ರೀಮ್ ಅದು. ಬಟ್ ಮೋಸ್ಟ್ ಆಫ್ ದ ಮಕ್ಳಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ ನಾನು ಚೆನ್ನಾಗಿ ಮಾಡಬೇಕಿತ್ತು ಅಂತಿರುತ್ತೆ ಪಾಪ. ಆದರೆ ಯಾಕೆ ಚೆನ್ನಾಗಿ ಮಾಡಲಿಲ್ಲ ಅಂತ ಆ ಮೂಮೆಂಟಲ್ಲಿ ಹೊಳಿಯಲ್ಲ, ಅದನ್ನು ಸುತ್ತಮುತ್ತಲಿನವರು ಹೇಳಬೇಕು. ಸೊ ಐ ಥಿಂಕ್ ಆತಂಕ ಇರುತ್ತೆ, ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಇರುತ್ತೆ, ಎಲ್ಲರೂ ಏನಂತಾರೋ ಅನ್ನೋದಿರುತ್ತೆ. ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ಕೆಲವು ಮಕ್ಕಳಿಗೆ ಖಿನ್ನತೆ, ಡಿಪ್ರೆಷನ್ ಅಂತೀವಲ್ಲ, ಅದು ಆಗಬಹುದು. ಅದು ಅವರವರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ, ಹೇಗೆ ತಗೋತಾರೆ ಅಂತ. ಕೆಲವು ಸಲ ಪೇರೆಂಟ್ಸ್ ಹೇಳ್ತಾರೆ, ಅಯ್ಯೋ ದಪ್ಪ ಚರ್ಮದವ್ರು ಏನು ಅನ್ಸೋದಿಲ್ಲ, 2ನೇ ಸತಿ ಫೇಲ್ ಆಗಿದ್ದಾನೆ ಅಂದ್ರೂ ಏನೂ ಇಲ್ಲ ಅಂತ. ಸೊ ಮಕ್ಕಳ ವ್ಯಕ್ತಿತ್ವ ಎಷ್ಟು ತುಂಬ ಸೂಕ್ಷ್ಮ ಸ್ವಭಾವದವರಾದರೆ ಆಗ ಇನ್ನು ಜಾಸ್ತಿ ಯೋಚನೆ ಮಾಡ್ತಾರೆ, ನಿದ್ದೆ ಕೆಡ್ತಾರೆ, ಅವತ್ತಿನ ದಿವಸ ಬೇಜಾರು ಮಾಡ್ಕೋತಾರೆ, 4 ದಿನ ಯಾರ ಜೊತೆನೂ ಮಾತಾಡಲ್ಲ, ಹೀಗೆ. ಸೊ ಅವ್ರ ಸ್ವಭಾವ, ಸುತ್ತಮುತ್ತಲಿರೋ ಜನರ ರಿಯಾಕ್ಷನ್ ಅದ್ರ ಮೇಲೆ ಹೋಗುತ್ತೆ. ಮ್ಯಾಮ್ ಇದೇ ಕ್ವೆಶ್ಚನ್ನು ಒಬ್ಬ ಪೇರೆಂಟ್ ಮನಸ್ಸಲ್ಲಿ ಏನು ಓಡ್ತಿರುತ್ತೆ ಆ ಟೈಮಲ್ಲಿ? ಅಂದರೆ ಈಗ ಮಗು ಫೇಲ್ ಆಗಿದೆ ಅಥವಾ ಮಗು ಕಡಿಮೆ ಮಾರ್ಕ್ಸ್ ಬಂದಿದೆ, ಸೊ ಅಂಥ ಟೈಮಲ್ಲಿ ಪೇರೆಂಟ್ಸ್ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ? ಇವಾಗ ನಮ್ಮ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಮಕ್ಕಳು ಚೆನ್ನಾಗಿ ಮಾಡೋದು, ಅದು ಸ್ಪೋರ್ಟ್ಸ್ಮೆನ್ಶಿಪ್ ಇರ್ಬೋದು ಅಥವಾ ಪೇಂಟಿಂಗ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಇರ್ಬೋದು, ಓದು, ಎಲ್ಲದಕ್ಕೂ ತಂದೆ ತಾಯಿಯರು ಆಸಕ್ತಿ ತೋರಿಸ್ತಾರೆ, ಆಮೇಲೆ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಮಕ್ಕಳದು ಒಂದು ಭಾಗ ಆಗ್ಬಿಡ್ತಾರ ಅಂತ ಅನಿಸುತ್ತೆ. ಸೊ ಅದರಿಂದ ಮಕ್ಕಳು ಚೆನ್ನಾಗಿ ಮಾಡಿದ್ರೆ ಅದು ನಮ್ಮದು ಹಿರಿಮೆ, ಮಕ್ಕಳು ಚೆನ್ನಾಗಿ ಮಾಡಿದ್ರೆ ಅದು ನಾನ್ ರೆಸ್ಪಾನ್ಸಿಬಿಲಿಟಿ ಅಂತ. ಕೆಲವ್ರ ಮನೇಲಂತೂ ತಾಯಿನೇ ಎಲ್ಲದಕ್ಕೂ ಇದು ಮಾಡಿಬಿಡ್ತಾರೆ. ಅದಕ್ಕೆ ತಾಯಿಗೆ ಜಾಸ್ತಿ ಆತಂಕ ಆಗುತ್ತೆ, ನೀ ಸರಿಗೆ ಹೇಳ್ಕೊಟ್ಟು, ನೀ ಸರಿಗೆ ಅವ್ನಿಗೆ ಇದು ಮಾಡಿಲ್ವಾ ಅನ್ನೋ ಥರ. ಆ ಥರ ಮಾಡಬಾರ್ದು. ತಂದೆ ಸಪೋರ್ಟ್ ಇದ್ರೆ ಈಗ ನಾ ಹೇಳ್ದಂಗೆ ಹಾಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್, ಪರವಾಗಿಲ್ಲ ಬಿಡು ಅನ್ನೋ ಥರ. ಅದು ತಾಯಿ ಮನಸ್ಸಿಗೆ ಏನಾಗುತ್ತೆ ಅಂದರೆ, ಚೆನ್ನಾಗಿ ಓದ್ತಿದ್ದ ಅವನು, ಅಥವಾ ಅವ್ನು ನನಗೆ ಸುಳ್ಳು ಹೇಳ್ತಿದ್ನ, ಸರಿಗೆ ಓದ್ತಿರ್ಲಿಲ್ವಾ, ಸರಿಯಾಗಿ ಅವ್ನು ಇದು ಮಾಡಿಲ್ವಾ, ಟೈಮ್ ವೇಸ್ಟ್ ಮಾಡಿದಾರ, ನಾನು ನೋಡಿದಾಗೆಲ್ಲ ಪುಸ್ತಕ ಇಟ್ಕೊಂಡು ಕೂತ. ಸೊ ಒಂದು ಮಕ್ಕಳ ಮೇಲೆ ಸ್ವಲ್ಪ ಟ್ರಸ್ಟ್ ಹೋಗ್ಬೋದು, ಅಂದರೆ ನನ್ನನ್ನು ಮೋಸ ಮಾಡ್ಬಿಟ್ರ ಇವರು ಅಂತ, ಆ ಥರ ಆಗ್ಬೋದು. ಇನ್ನೊಂದು, ಹೀಗೆ ಮಾಡಿದ್ರೆ ಮುಂದೆ ಹೇಗೆ. ಇವಾಗ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡೋ ಪೇರೆಂಟ್ಸ್ಗೆ ಅವ್ರ ಮನಸ್ಸಲ್ಲಿ ಏನು ಓಡಾಡುತ್ತೆ ಅಂತಂದರೆ, ನಾನೇ ಎಲ್ಲದಕ್ಕೂ ಜವಾಬ್ದಾರರು, ಅದು ತಪ್ಪಾಗತ್ತೆ. ಅವ್ರಿಗೆ ಮುಖ್ಯವಾಗಿ ಮನಸ್ಸಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಮಾರ್ಕ್ಸು ಅಂತಂದರೆ, ನಾನು 80, 90, 100 ಅಂತ ಹೇಳ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಫಸ್ಟ್ ಮಕ್ಳಿಗೆ ಅರ್ಥ ಆಗಬೇಕು ಸಬ್ಜೆಕ್ಟ್. ಅದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು, ಚಿಕ್ಕಂದಿಂದ ಇರಬೇಕು, ತಳಪಾಯ ಸರಿಗಿದ್ರೆ ತಾನು. ಆಮೇಲೆ ಎಷ್ಟು ಜನ ತಾಯಿರಿಗೆ ಹೇಳಿದ್ದೀನಿ, ಮ್ಯಾಥ್ಸಲ್ಲಿ ವೀಕ್ ಇರ್ತಾರೆ ಮಕ್ಕಳು, 4ನೇ ಕ್ಲಾಸ್ 5ನೇ ಕ್ಲಾಸಲ್ಲೇ ಕಷ್ಟ ಆಗ್ತಿರುತ್ತೆ. ಸುಮ್ಮನೆ ಟ್ಯೂಷನ್ಗೆ ಹಾಕ್ಬಿಟ್ರೆ ಪ್ರಯೋಜನ ಇಲ್ಲ, ಕೂತ್ಕೊಂಡು ಏನು ಕಷ್ಟ ಆಗ್ತದೆ. ಇವಾಗ ಅದನ್ನು ನೀವು ಸಾಲ್ವ್ ಮಾಡಿದೆ, 9ನೇ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ಅವ್ನಿಗೆ 80, 90 ಬರಬೇಕು ಅಂದ್ರೆ ಹೇಗೆ? ಸೊ ಅದಕ್ಕೆ ಮಾರ್ಕ್ಸ್ ಕಡಿಮೆ ಬರೋದಕ್ಕೆ ಹಲವಾರು ಕಾರಣ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಫುಲ್ ಸೆಲ್ಫ್ ಫೋಕಸ್ಡ್ ಆಗ್ಬಿಡ್ತಾರೆ ಅನ್ಸುತ್ತೆ. ಅಂಡ್ ಆಲ್ಸೋ ಒಂಥರ ಮಾರ್ಕ್ಸ್ ಸಕ್ಸಸ್ ಅಂದ್ರೆ ಇವಾಗ ಅವ್ರ ಸಕ್ಸಸ್ ಮತ್ತೆ ಇಕ್ವಲೆಂಟ್ ಆಗೋಗುತ್ತೆ ಅನ್ಸುತ್ತೆ. ಇಟ್ಸ್ ಲೈಕ್ ವಾರ್ಗೆ ಹೋದಂಗೆ ಒಂಥರ, ನಾನ್ ಮಗು ಸಕ್ಸಸ್ಫುಲ್ ಮಾರ್ಕ್ಸ್ ತಂತು ಅಂದ್ರೆ ಅವ್ನ ಜೀವನ ಸಕ್ಸಸ್ ಆಗಿದೆ, ನನ್ನ ಜೀವನನೂ ಸಕ್ಸಸ್ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ಬರೀ ಮಾರ್ಕ್ಸ್ ಮಾತ್ರ ಅಂತಲ್ಲ, ಎಲ್ಲಾ ವಿಷಯದಲ್ಲೂ ನೀವು ನೋಡೋದು, ಚಿಕ್ಕ ಮಕ್ಕಳಲ್ಲಿ ನೋಡೋಣ, ಮಕ್ಕಳೊಂದು 8 ವರ್ಷದವರೆಗೂ ತಾಯಿ
ಮಕ್ಕಳು ಏನು ಮಾಡ್ತಾರೆ ಮಾಡೋದಿಲ್ಲ ಎಲ್ಲದಕ್ಕೂ ತಾನೇ ಜವಾಬ್ದಾರಳು ಅಂತ ತಿಳ್ಕೊಂಡ್ಬಿಡ್ತಾಳೆ. ಸೊ ಬೇರೆ ತಾಯಿ ಅಥವಾ ಬೇರೆ ಮಕ್ಕಳು ಈ ಮಗುವಿನ ಅಂದ್ರೆ ಎಷ್ಟು ಸಿಟ್ಟು ಮಾಡ್ಕೋತಾರೆ, ಅವರು ಜಗಳಕ್ಕೆ ಹೊಟ್ಟೋಗ್ಬಿಡ್ತಾರೆ. ಸೊ ಆ ಒಂದು ಮೊಮೆಂಟಲ್ಲಿ ಅವರು ಮಗುವಿನೋ ನನ್ನ ಮಗುವಿನೋ ಮಾಡಿರ್ಬೋದಾ ಅಂತ ಅವ್ರಿಗೆ ಯೋಚನೆ ಬರೋದಿಲ್ಲ. ಸೊ ಅದೊಂದು ಇದೆ ನಮ್ಮ ತಾಯಿರಲ್ಲಿ, ಅದು ಕೆಲವುದಕ್ಕೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಎಲ್ಲದಕ್ಕೂ ಶಿ ಡಿಫೆನ್ಸ್, ಶಿ ಪ್ರೊಟೆಕ್ಟ್ಸ್, ದಟ್ ಈಸ್ ವೆರಿ ನೈಸ್. ಬಟ್ ಅಚೀವ್ಮೆಂಟ್ಸ್ ಆಫ್ ದಿ ಚೈಲ್ಡ್, ಎಸ್ಪೆಷಲಿ ಪರೀಕ್ಷೆ ಮಾರ್ಕ್ಸು ಬರೀ ತಾನು ಮಾತ್ರ ಕಾರಣ ಅಥವಾ ಮಗು ಮಾತ್ರ ಕಾರಣ ಅಂತ ಅನ್ಕೋಬಾರ್ದು. ಆವಾಗ ಅವ್ರದ್ದು ಆತಂಕ ನನ್ಗನ್ಸುತ್ತೆ ಅಷ್ಟೊಂದು ಆಗಲ್ಲ. ತುಂಬ ಕಾರಣಗಳಿದೆ ಅಂತ ತಿಳ್ಕೊಬೇಕಾಗತ್ತೆ. ಈವನ್ ಟೀಚರ್ಸ್ ಆಲ್ಸೋ ಅಲ್ವಾ, ಟೀಚರ್ಸು ಪೇರೆಂಟ್ಸು ಇಬ್ರು ಒಂದೇ ಥರನೇ. ಸೊ ಓವರ್ ಪೇರೆಂಟಿಂಗ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಈಗ ನನಗೆ ನೆನಪಿರೋ ಹಾಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಅಪ್ಪ ಜರ್ನಲಿಸ್ಟ್ ಇದ್ದರು, ಅಮ್ಮ ಟೀಚರ್. ಸೊ ಇಬ್ಬರು ಮನೆಯಿಂದ ಆಚೆ ಇರ್ತಿದ್ರು. ನಾವೇ ಏನೋ ಹೆಂಗೆಂಗೋ ಓಡಾಡಿಕೊಂಡು ಸುಮಾರು ತಪ್ಪುಗಳನ್ನ ಮಾಡಿ ಸುಮಾರು ತಿಳ್ಕೊಂಡು ಎಲ್ಲ ಆಯ್ತು. ಇಟ್ ವಾಸ್ ನಾಟ್ ಲೈಕ್ ಯಾವಾಗೂ ಒಂದು ಕಣ್ಣಿಟ್ಟಿದ್ದೀನಿ ನಿನ್ನ ಮೇಲೆ ಅನ್ನೋದು ಆ ಥರ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ ನಮ್ಮ ಮನೇಲಿ ಹಂಗಿರಲಿಲ್ಲ. ಬೇರೆ ಮನೆಗಳಲ್ಲಿ ಇರಬಹುದು, ಬಟ್ ನಮ್ಮ ಮನೇಲಿ ಹಂಗಿರಲಿಲ್ಲ. ಬಟ್ ಈಗ ನಾನೇ ಆಸ್ ಅ ಪೇರೆಂಟ್ ವೆನ್ ಐ ಆಮ್ ದೇರ್, ಎವ್ರಿ ನೌ ಅಂಡ್ ದೆನ್ ಐ ಹ್ಯಾವ್ ಟು, ನಾನು ರಿಮೈಂಡ್ ಮಾಡ್ಕೋಬೇಕು ನನಗೆ ನಾನು, ಇಷ್ಟೊಂದು ಬೇಡ, ಏನೋ ಸ್ಟೆಪ್ ಬ್ಯಾಕ್ ಅಂತ ನಾನು ತುಂಬಾ ಅನ್ಕೋತಾ ಇರಬೇಕು. ಸೊ ಎಲ್ಲೋ ಒಂದ್ ಕಡೆ ತುಂಬಾ ಪೇರೆಂಟಿಂಗ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? ಅದು ನೀವು ಹೇಳಿದ್ ಕರೆಕ್ಟು. ಒಂದು ವಯಸ್ಸುವರೆಗೂ ಅದು ಮಕ್ಳಿಗೂ ಬೇಕು. ಎಲ್ಲಾನು ಬಂದ ಅಪ್ಪ ಅಮ್ಮಗೆ ಹೇಳುತ್ತೆ, ಅಪ್ಪ ಅಮ್ಮ ನಂಗೆ ಎಲ್ಲದಕ್ಕೂ ಸಹಾಯ ಮಾಡಬೇಕು, ಎಲ್ಲ ಯಾವುದೇ ಥರ ತೊಂದರೆ ಆದರೂ ಅಪ್ಪ ಅಮ್ಮನ ಹತ್ರ ಹೋಗಬೇಕು, ಅದಕ್ಕೆ ಸರಿಗೆ ಅವರು ಸಹ ಇದು ಮಾಡ್ತಾರೆ. ಬಟ್ ಒಂದು ಏಜಿಗೆ ಬಂದಾಗ, ಒಂದು 10 ವರ್ಷಕ್ಕೆ ಮೇಲೆ ಬಂದಾಗ ಸ್ವಲ್ಪ ನಾವು ಸ್ಟೆಪ್ ಬ್ಯಾಕ್ ಮಾಡಲೇಬೇಕು. ಯಾವ್ದು ವಿಷಯಕ್ಕಾದ್ರೂ ಮಾತಾಡೋದು ಕಮ್ಮಿ ಮಾಡಬೇಕು ನನ್ನ ಪ್ರಕಾರ. ಅವ್ರನ್ನ ಮಾತಾಡೋಕ್ಕೆ ಬಿಡಬೇಕು. ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದ್ರೆ ಈ ನನ್ನ ಮಗ ಅಥವಾ ಮಗಳು ಯಾವ ಥರದವಳು ಅಂತಲೇ ಗೊತ್ತಿರಲ್ಲ ಎಷ್ಟೊಂದು ಸಲ ಪೇರೆಂಟ್ಸ್ಗೆ. ಅವ್ಳು ಎಷ್ಟೊಂದು ಜನ ಹೇಳ್ತಾರೆ, 16-18 ವಯಸ್ಸವ್ರು ನಮ್ಮ ಹತ್ರ ಬರೋರು, ಅವ್ನು ಅರ್ಥನೇ ಆಗಲ್ಲ ಮೇಡಮ್, ನಮಗೆ ಅವ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ, ಪಾಠದ ವಿಷಯ ಕೇಳಿದ್ರೆ ಸಿರ್ರಂತ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅದ್ರ ಅರ್ಥ ಏನು? ತಂದೆ ತಾಯಿಗೆ ಮಕ್ಕಳು ಅರ್ಥನೇ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ? ಅವ್ರು ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಗಿ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಇಷ್ಟವಾಗಿರೋ ಟಾಪಿಕ್ಸ್ ಮಾತಾಡಿಕೊಂಡು, ನೀವು ಇವಾಗ ಹೇಳಿದ್ರಲ್ಲ, ನೀವು ನಮ್ಮ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಷ್ಟನ್ನೇ ಇವಾಗಲೂ ಮಕ್ಕಳು ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲದಕ್ಕೂ ಬಂದು ನನಗೆ ಕೇಳಬಾರ್ದು, ನನ್ನ ಫ್ರೆಂಡ್ಸ್ ವಿಷಯ ಯಾವಾಗಲೂ ಕೇಳ್ತಿರ್ಬಾರ್ದು, ನಾನು ಏನು ಮಾಡಿದೆ, ರೂಮ್ ಒಳಗೆ ಹೋದ್ರೆ ಏನು ಮಾಡಿದೆ ಅದು ಕೇಳಬಾರ್ದು. ನಂಗೆ ಸ್ವಲ್ಪ ಸ್ವತಂತ್ರ ಬೇಕು. ಸ್ವತಂತ್ರ ಅಂದರೆ ನಾನು ಆ ಥರ ಇಂಡಿಪೆಂಡೆನ್ಸ್ ಹೇಳ್ತಿಲ್ಲ, ಆ ಥರ ಫ್ರೀಡಮ್ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಅವ್ರಿಗೊಂದು ಪ್ರೈವೆಸಿ, ಅವ್ರಿಗೊಂದು ಸ್ವಲ್ಪ ಟೈಮ್ ಆಫ್, ಆ ಥರ. ನೀವು ಬರಬೇಡಮ್ಮ, ನಾನು ಸ್ವಲ್ಪ ನಾನು ಸುಮ್ಮನೆ ಬಿಡಮ್ಮ ಅಂತ ಹೇಳೋದು ಆ ಕಾರಣಕ್ಕೆ. ದೇ ಆರ್ ಜಸ್ಟ್ ಟ್ರೈಂಗ್ ಟು ಟೆಲ್, ದೇ ಮೇ ಲುಕ್ ಆ್ಯಂಗ್ರಿ, ಕೋಪದಲ್ಲಿ ಥರ ಇರ್ಬೋದು ಅವರು, ಬಟ್ ಕೋಪ ಅಲ್ಲ, ಅವ್ರ ಮನಸ್ಸೊಳಗಿರೋದು ಅಮ್ಮ ಸ್ವಲ್ಪ ನಂಗೆ ಟೈಮ್ ಕೊಡಮ್ಮ ಅನ್ನೋ ಥರ. ಐ ಥಿಂಕ್ ಅದು ಕರೆಕ್ಟ್. ಅದು ಯಾವಾಗಲೂ ನಾವು ಅವ್ರ ಮುಂದೆನೇ ಸುತ್ತಾ ಇರೋದು, ಬರೀ ಎಸ್ಪೆಷಲಿ ಪರೀಕ್ಷೆ ಟೈಮ್ ಶುರುವಾದಾಗ ಇದು ತುಂಬ ಆಗುತ್ತೆ. ಹೌದು, ಬರೀ ಅದ್ರ ವಿಷಯನೇ ಮಾತಾಡ್ತಿರೋದು, ಇದು ಮುಗಿಸದ್ಯ ಅದು ಮುಗಿಸದ್ಯ. ಕೆಲವು ತಾಯಿರಂತೂ ಕ್ವಶನ್ ಪೇಪರ್ ಇಟ್ಕೊಂಡಿರ್ತಾರೆ, ಅವರು ಅಡುಗೆ ಊಟ ಅದು ಏನಿದೆಯೋ ಎಲ್ಲ ಕಮ್ಮಿ ಮಾಡ್ಬಿಟ್ಟು ಫುಲ್ಲು, ಅದು ತಪ್ಪಾಗ. ಆಕ್ಚುಲಿ ಹೇಳ್ತಾರಲ್ಲ, ಅವು ಮಗಂಗೆ ಎಕ್ಸಾಮ, ಹಂಗಾರೆ ಅವ್ರ ಅಮ್ಮಂಗೂ ಎಕ್ಸಾಮ್ ಇರಬೇಕು ಅಂತ. ಅದು ಅಷ್ಟು ಒಳ್ಳೇದಲ್ಲ. ಸಹಾಯ ಮಾಡಿ ಕೂತಿರ್ಬೇಕು ಸುಮ್ಮನೆ. ಬೇಕಾದ್ರೆ ಪರೀಕ್ಷೆ ಟೈಮಲ್ಲಿ ತಾಯಿ ಅದೊಳಗೆ ಕೂತ್ಕೊಂಡ್ಬಿಟ್ಟು, ನಿಂಗೆ ಏನಾದ್ರು ಕಷ್ಟ ಆದರೆ ಹಂಗೆ ಹೇಳಪ್ಪ, ಅಷ್ಟು ಮಾಡಿದ್ರೆ ಸಾಕು, ಇನ್ನೇನು ಬೇಕಿಲ್ಲ, ನಿಂಗೆ ಏನಾದ್ರು ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ. ಅದು ನನ್ನ ಪ್ರಕಾರ ಒಳ್ಳೆ ಮೆಥಡು. ನಾ ಹೇಳ್ಕೊಡ್ತೀನಿ, ಬಾ ಒಪ್ಸು ಮತ್ತೆ ನೀನು ಇದು ಅಂತ. ಎಷ್ಟೋ ಜನ 10ನೇ ಕ್ಲಾಸ್ ಮಕ್ಕಳಿಗೆ ತಾಯಿರು ತಂದೆಯರು ಹೊಡಿತಾರೆ, ಉತ್ತರ ಬರ್ದಿಲ್ಲ, ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ನಿಂಗೆ ಅಂತ. ಅದು ಅವ್ರಿಗೆ ಅರ್ಥ ಆಗಿರಲ್ಲ. ನೀವು ಹೇಳ್ದಂಗೆ ನಾನು ಮ್ಯಾಥ್ಸಲ್ಲಿ ಅಂತ ಇದಾಗಿಲ್ಲ, ಅದಕ್ಕೆ ನಾನು ಆರ್ಟ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದು. ಬಟ್ ನಮ್ಮ ಮನೆಗಳಲ್ಲೂ ಅಷ್ಟೇ, ನಿಮ್ದು ಇದು ಎಷ್ಟಾಗುತ್ತೋ ಅಷ್ಟು ಮಾಡಿ ಅನ್ನೋ ಥರ ಒಂದು ಅಭಿಪ್ರಾಯ ಇದ್ದಿದ್ದರಿಂದ ನಾವೇನು ಮಾಡಬೇಕು ಅಂದ್ಕೊಂಡು ಎಲ್ಲ ಮಾಡ್ಕೊಂಡ್ವಿ. ಈಗ ಏನೋ ನೀವು ಹೇಳ್ದಂಗೆ, ಈಗ ಮನೆ ವಾತಾವರಣ ಅನ್ನೋದೇನಿದೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಗುವಿನ, ಏನೋ ಟು ಡಿಸೈಡ್ ದ ಫ್ಯೂಚರ್. ಇವಾಗ ಓಕೆ ಫೇಲ್ ಆಗಿದೆ ಮಗು, ಅಥವಾ ಕಡಿಮೆ ಮಾರ್ಕ್ಸ್ ಬಂದಿದೆ, ನೆಕ್ಸ್ಟು ಈಗ ಇನ್ನೂ ಒಂದು ಟ್ರೆಂಡ್ ಇವಾಗ ಒಂದು ಸೆಟ್ ಮೊದಲಿಂದ ತುಂಬ ವರ್ಷದಿಂದನೇ ಇದೆ ಅದು ಅನ್ಕೋತೀನಿ. 80% ಮೇಲ್ ಬಂತು ಅಂದರೆ ಈಗಂತೂ 100%, 95% ಅದಕ್ಕೆ ಲೆಕ್ಕನೇ ಇಲ್ಲ. ಸೊ ಬಂತು ಅಂದರೆ ಸೈನ್ಸ್, ಏನೋ ಅದಕ್ಕಿಂತ 70 to 80 ಬಂತು ಅಂದ್ರೆ ಕಾಮರ್ಸ್, ಸೊ ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಆರ್ಟ್ಸ್. ಸೊ ಅದೊಂಥರ ಫಿಕ್ಸ್ ಆಗ್ಬಿಡಿದೆ ಆ ಟ್ರೆಂಡ್. ಸೊ ಈಗ ಕೆಲವು ಮಕ್ಕಳಿಗೆ ಒಂಥರ ಪ್ರೆಷರ್ ಯಾವ ಥರ ಇರುತ್ತೆ ಅಂತಂದ್ರೆ, ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಒಂದು ಪ್ರೆಷರ್ ಇದ್ರೆ, ರಿಸಲ್ಟ್ ಬಂದ ಮೇಲೆ ಅದನ್ನ ಕಮ್ಯುನಿಕೇಟ್ ಮಾಡೋಕ್ಕೂ ಭಯ ಪಟ್ಕೊಳ್ಳೋ ಅಂತಷ್ಟು ಆತಂಕ ಶುರುವಾಗೋಗಿರುತ್ತೆ. ಸೊ ಈ ಮನೆ ವಾತಾವರಣ ಏನಿದೆ, ನೀವು ಹೇಳ್ದಂಗೆ ಒಂದು ಫೌಂಡೇಶನ್ ಸೆಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫೌಂಡೇಶನ್
ನಾಟ್ ಇನ್ ಜಸ್ಟ್ ಟರ್ಮ್ಸ್ ಆಫ್ ಗ್ರೇಡ್ಸ್, ಬಟ್ ಬೇರೆ ಏನೇನು ಅದರಲ್ಲಿ ನಾವು ಒಂದು ಮಗುನ ನಾವು ಬೆಳೆಸ್ತಾ ಇರಬೇಕಾದ್ರೆ ಈಗ ಆಂಟಿಸಿಪೇಟಿಂಗ್ ದಟ್ ಈ ಥರದ್ದು ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್, ದೀಸ್ ಆರ್ ಸ್ಟೇಜಸ್ ಆಫ್ ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಲೈಫ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಆಂಟಿಸಿಪೇಟ್ ಮಾಡಿನೇ ಹೇಗೆ ನಾವು ಪ್ರಿಪೇರ್ ಮಾಡ್ಬೋದು? ನಮ್ಮ ಕಾನ್ವರ್ಸೇಷನ್ಸ್ ಯಾವ ಥರ ಇರಬೇಕು ಮಕ್ಕಳ ಜೊತೆ? ಈಗ ಮಕ್ಳಿಗೆ ಸಾಮಾನ್ಯ ತಾಯಿಯರು ಹೇಳ್ಕೊಡ್ತಾರೆ ಯಾವಾಗ ಅವ್ರು ಪ್ರೈಮರಿ ಮಿಡ್ಲ್ ಇದ್ದಾಗಲೇ. ಹೌದು. ಸೊ ಎಜುಕೇಟೆಡ್ ಅಂದರೆ ಈವನ್ ಕಾಲೇಜ್ ಎಜುಕೇಷನ್ ಸಾಕು, ನಾನು ತುಂಬ ಹೈಲಿ ಎಜುಕೇಟೆಡ್ ಅಂತ ಹೇಳ್ತಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ಹುಡುಗ ಆಗಲಿ ಹುಡುಗ ಯಾವುದ್ರಲ್ಲಿ ಬ್ರೈಟ್ ಇದ್ದಾನೆ ಅಂತ. ಹೇಗೆ ಗೊತ್ತಾಗುತ್ತೆ ನಮಗೆ? ಒಂದು ಸಲ ಓದ ತಕ್ಷಣ ಅರ್ಥ ಆಗೋದು, ಸ್ಕೂಲಲ್ಲಿ ಟೀಚರ್ ಒಂದು ಸಲ ಹೇಳ್ಕೊಟ್ಟ ತಕ್ಷಣ ಅರ್ಥ ಆಗೋದು. ಸೊ ಅಂಥ ಮಕ್ಳಿಗೆ ನಾವೇನು ಜಾಸ್ತಿ ಹೆಲ್ಪ್ ಮಾಡಬೇಕಾಗಿಲ್ಲ, ಕೂತ್ಕೊಂಡು ಓದು ಅಂತ ಹೇಳಿದ್ರೆ ಆಯಿತು. ಬಟ್ ತಂದೆ ತಾಯಿಗಳಿಗೆ ಯಾವಾಗ ಕೆಲವು ಸಬ್ಜೆಕ್ಟ್, ಸೈನ್ಸ್ ಫಾರ್ ಎಕ್ಸಾಂಪಲ್, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಡಿಫಿಕಲ್ಟ್ ಅಂತ ಗೊತ್ತಾದಾಗ ತಂದೆ ತಾಯಿಗಳಾಗ ತಮ್ಮ ಮನಸ್ಸಲ್ಲಿ ಇಂಜಿನಿಯರಿಂಗ್ ಓದಬೇಕು, ಸೈನ್ಸ್ ತೊಗೋಬೇಕು, ಇಂಜಿನಿಯರಿಂಗ್ ಓದಬೇಕು, ಸಾಫ್ಟ್ವೇರ್ ಆಗಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ಳೋರು ಇದ್ದಾರೆ. ಅದು ತಪ್ಪಾಗುತ್ತೆ. ಕಣ್ಣು ಮುಂದೆ ನೋಡಬೇಕು, ಈ ನನ್ನ ಮಗನಿಗೆ, ಹುಡುಗಿಗೆ, ಮಗಳಿಗೆ ಸೈನ್ಸ್ ಈಸಿಯಾಗಿ ಅರ್ಥ ಆಗ್ತಿದೆಯಾ, ಕಷ್ಟ ಆಗ್ತಿದೆಯಾ ಅಂತ. ಸೊ ಅಕಾರ್ಡಿಂಗ್ಲಿ ನನಗೆ ಅವ್ರನ್ನ ಎಂಕರೇಜ್ ಮಾಡಿ ಎಕ್ಸ್ಟ್ರಾ ಕರಿಕ್ಯುಲರ್ ಬೇಕಾದ್ರೂ ಮಾಡ್ಬೋದು. ಆ ಥರ ಮಾಡಿದ್ರೆ ಫೇಲ್ ಆದಾಗಲೂ ಕೂಡ ಪರವಾಗಿಲ್ಲ, ಅವ್ನಿಗೆ ಇವೆಲ್ಲ ಕಷ್ಟ ಆಯಿತು ಅನ್ಸುತ್ತೆ, ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು. ಆವಾಗ ಮಗುಗೆ ಏನನ್ಸುತ್ತೆ ಅಂದರೆ ನಂದು ಬೇರೆ, ನಾ ಯಾವುದ್ರಲ್ಲಿ ಚೆನ್ನಾಗಿದ್ದೀನಿ ಅದನ್ನು ನಮ್ಮ ತಂದೆ ತಾಯಿಗೆ ಗೊತ್ತು ಅಂತ. ನೀವು ವಾತಾವರಣ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಫೇಲ್ ಆಗ್ಬಿಟ್ಟು ಮಗು ಮನೆಗೆ ಬಂದಾಗ ಒಂದೆರಡು ಮಾತುಗಳು ಆಡಬೇಕು. ಇನ್ ದ ಸೆನ್ಸ್, ಬೇಜಾರಾಗಿರ್ಬೇಕಲ್ವಪ್ಪ, ಪರವಾಗಿಲ್ಲ ಬಿಡು, ಮುಂದಿನ ಇದೊಂದೇ ಪರೀಕ್ಷೆ ಅಲ್ಲ ಅಂತ ಅದನ್ನು ಹೇಳಲೇಬೇಕು ಮುಖ್ಯ. ಯಾಕಂದರೆ ಆ ಟೈಮಲ್ಲಿ ಮಗುಗೆ ಏನು ಬೇಕು ಅಂದರೆ, ಅವ್ರು ನನ್ನನ್ನು ರಿಜೆಕ್ಟ್ ಮಾಡ್ತಾರಾ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ, ನನ್ನ ಕಂಡ್ರಾಗಲ್ವಾ, ಈ ಥರ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆಲ್ಲ ಆಪೋಸಿಟ್ ಮಾಡಬೇಕಾಗತ್ತೆ. ನೀನು ನಮ್ಮ ಮಗು ಅಲ್ವಮ್ಮ, ಪರವಾಗಿಲ್ಲ, ಅಕಸ್ಮಾತ್ ಏನಾದ್ರು ಕಮ್ಮಿ ಬಂದರೆ ಅದು ಹೇಳಿದ್ರೆ ಮಗುಗೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಆಮೇಲೆ ನೋಡೋಣ ಯಾವ ಸಬ್ಜೆಕ್ಟ್ ನಿಂಗೆ ಏನಾಯಿತು, ಯಾತಕ್ಕೆ ಕಷ್ಟ ಆಯಿತು, ಕ್ವಶನ್ ಪೇಪರ್ ಮತ್ತೆ ನೋಡೋಣ, ಮತ್ತೆ ಸಿದ್ಧತೆ ಮಾಡ್ಕೋಬೋದು, ಅದಕ್ಕೇನಿಲ್ಲ ಅಂತ. ಆ ಥರ ಒಂದೆರಡು ಪದಗಳು ಹೇಳಬೇಕಾಗತ್ತೆ. ಈಗ ಆಲ್ ಸೆಡ್ ಆ್ಯಂಡ್ ಡನ್, ಈಗ ನಾವು ಇಷ್ಟು ಅಂದರೆ ಅಫ್ಕೋರ್ಸ್ ಫೇಲ್ ಆದಾಗ ಮಗುವಿಗೆ ಸಾಂತ್ವನ ಹೇಳೋದು ಇಮಿಡಿಯೇಟ್ ಕೆಲಸ ಇಸ್ ಟು ಸೆಟಲ್ ದ ಚೈಲ್ಡ್ ಡೌನ್. ಅಂದರೆ ಅಟ್ಲೀಸ್ಟ್ ಮೇಕ್ ಹಿಮ್ ಆರ್ ಹರ್ ಫೀಲ್ ಕಂಫರ್ಟಬಲ್ ಆ್ಯಂಡ್ ಇದು ಒಂದೇ ಕೊನೆ ಅಲ್ಲ, ಇದಕ್ಕೆ ಇದು ಶಾಶ್ವತ ಅಲ್ಲ, ಇದು ನೀ ಇನ್ನೊಂದು ಎಕ್ಸಾಮ್ ಬರೀಬಹುದು ಅನ್ನೋ ಆಪ್ಷನ್ ಇದೆ, ಆಮೇಲೆ ಸ್ಟ್ರೀಮ್ ಚೇಂಜ್ ಮಾಡ್ಬೋದು ಅನ್ನೋ ಆಪ್ಷನ್ ಇದೆ. ಇವೆಲ್ಲನೂ ನಾವು ಮಕ್ಳಿಗೆ ಹೇಳಬೇಕಾಗತ್ತೆ. ಆದರೆ ಮ್ಯಾಮ್, ಆಲ್ ಸೆಡ್ ಅಂಡ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ನೀವು ಅದನ್ನ ಒಪ್ತೀರಾ? ಒಂದು ಇನ್ನೊಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಮಗುಗೆ ನಾವು ಅದನ್ನ ಹೇಗೆ ಕಮ್ಯುನಿಕೇಟ್ ಮಾಡಬಹುದು, ದಟ್ ಮಾರ್ಕ್ಸ್ ಯಾಕೆ ಮಾರ್ಕ್ಸ್ ಬೇಕು ಅನ್ನೋದು. ಅದನ್ನ ಪರೀಕ್ಷೆ ಟೈಮಲ್ಲಿ ಖಂಡಿತ ಮಾಡಬಾರ್ದು. ಅದು ಮುಂಚೆಯಿಂದಾನು ಇರ್ತೀವಿ. ಎಷ್ಟೋ ಜನ ಶಾಲೆಗಳಲ್ಲಿ ಮಾರ್ಕ್ಸ್ ಕೊಡ್ತಿಲ್ಲ, ಗ್ರೇಡ್ ಕೊಡ್ತಾರೆ. ಹೌದು, ಆಯ್ತಾ? ಸೊ ಇವಾಗ ಅವನ್ನ ಅಥವಾ ಅವಳ ಎಕ್ಸಾಂಪಲ್ ತೊಗೊಂಡು ಹೇಳಬೇಕಾಗಿಲ್ಲ. ಜನರಲ್ ಆಗಿ ನಾನು ಎಷ್ಟೊಂದು ಸಲ ಹೇಳ್ತಿದ್ದೆ, ಮಕ್ಕಳು ಚಿಕ್ಕವರಿದ್ದಾಗ, ಅಂದರೆ 5ನೇ ಕ್ಲಾಸು 7ನೇ ಕ್ಲಾಸ್ ಇರೋ ನಮ್ಮ ಕ್ಲಿನಿಕ್ಗೆ ಬರೋ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಹೇಳ್ತೀನಿ, ನೀವು ಕರ್ಕೊಂಡು ಹೋಗಿ ಅವ್ರನ್ನ, ಒಂದು ಇಂಜಿನಿಯರ್ ಹತ್ರ ಕರ್ಕೊಂಡು ಹೋಗಿ, ಆರ್ಕಿಟೆಕ್ಟ್ ಹತ್ರ ಕರ್ಕೊಂಡೋಗಿ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ಸುಮ್ಮನೆ ಮಾತಾಡಕ್ಕೆ ಬಿಡಿ. ನಿಮ್ಗೆ ಗೊತ್ತಿರೋರು ಅವ್ರು ಹೇಳ್ತಾರೆ, ಅವ್ರು MBBS ಮಾಡ್ಬೇಕಾದ್ರೆ ಏನೇನು ಯಾವುದ್ರಲ್ಲಿ ಅವ್ರು ಇದಾಗಿರಬೇಕು ಅಂತ. ಸೊ ಆ ಥರ ಒಂದು ಅವ್ರಿಗೆ ಅರ್ಥ ಆಗಬೇಕು. ಅಂದರೆ MBBS ಇದ್ದರೆ ತುಂಬ ಓದೋದಿರುತ್ತೆ, ದೊಡ್ಡ ದೊಡ್ಡ ಪರೀಕ್ಷೆಗಳು ಮಾಡಬೇಕಾಗತ್ತೆ, ಅಟ್ಲೀಸ್ಟ್ ಮಿನಿಮಮ್ 4 to 5 hours 8ನೇ ಕ್ಲಾಸಿಂದಾನೇ ಓದಬೇಕಾಗತ್ತೆ. ಸೊ ಇದೆಲ್ಲ ತಂದೆ ತಾಯಿ ಹೇಳಿದ್ರೆ ಅಷ್ಟು ಪ್ರಯೋಜನ ಆಗಲ್ಲ, ಬಿಕಾಸ್ ಅವ್ರ ಪಾಪ ಹೇಳಿದ್ರು ಹೇಳಿದ್ದೇ ಹೇಳ್ತಾರೆ ಅನ್ನೋ ಥರ. ಸೊ ಜನರು ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫಲ್ಲಿ ಇರೋರನ್ನ ಮಕ್ಕಳು ಕರ್ಕೊಂಡು ಹೋದರೆ, ಓ ಪರವಾಗಿಲ್ಲ, ಇವರು ಇಂಜಿನಿಯರು ಅಲ್ಲ, ಡಾಕ್ಟ್ರು ಅಲ್ಲ, ಸಾಫ್ಟ್ವೇರು ಏನೂ ಅಲ್ಲ, ಬಟ್ ಇವರೊಬ್ಬರು ಅಕೌಂಟೆಂಟ್ ಇರ್ಬೋದು, ಅಥವಾ ಡ್ಯಾನ್ಸರ್ ಇರ್ಬೋದು, ಅಥವಾ ಮ್ಯೂಸಿಷಿಯನ್ ಇರ್ಬೋದು, ಇವರು ಲೈಫನ್ನು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ, ಜನ ಇವ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ? ಸೊ ಅದನ್ನ ಮುಂಚೆಯಿಂದ ಮೊದಲಿಂದ ಮಕ್ಕಳಿಗೆ ಮಾಡಬೇಕು. ಅದು ಮುಖ್ಯ. ಆಮೇಲೆ ಈಗ ನಾನು ಫೇಲ್ ಆದಾಗ ಮ್ಯಾಮ್, ನನಗೆ ನಮ್ಮ ತಂದೆ ಕರ್ಕೊಂಡು ಹೋಗ್ಬಿಟ್ಟು ಹೈ ಬ್ಯಾಂಗ್ಳೂರ್ ಆಫೀಸಲ್ಲಿ ಕೂರಿಸಿ ತುಂಬ ಕೆಲಸ ಕೊಟ್ಟರು. ಲೈಕ್ ಬೇಸಿಕ್ಲಿ ಕೆಲಸ ಕಲಿಸಿದ್ರು. ಆ್ಯಂಡ್ 10 ಗಂಟೆಗೆ ಕರೆಕ್ಟಾಗಿ ಬರಬೇಕು, ಮಧ್ಯಾಹ್ನ ಇಷ್ಟೊತ್ತರಿಂದ ಈ ಟೈಮಿಂದ ಈ ಟೈಮ್ಗೆ ನಿಮಗೆ ಬ್ರೇಕ್ ಇರುತ್ತೆ, ಈ ಕೆಲಸ ಮಾಡಬೇಕು. ಸೊ ಈ ಪ್ರಾಸೆಸ್ಸಲ್ಲಿ ಏನಾಯಿತು ನನಗೆ ಅಂದರೆ, ಐ ರಿಯಲೈಸ್ಡ್ ಈ ಓದೋದು ಇಸ್ ಫಾರ್ ಅ ರೀಸನ್. ಅಂದರೆ ಈಗ ಎಷ್ಟೋ ಸಲ ನಮಗೆ ಐ ಫೀಲ್ ದಟ್ ಮಕ್ಕಳಿಗೆ ನಾವು ಏನಕ್ಕೆ ಮಾರ್ಕ್ಸ್ 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 ಅಂತ ಹೇಳಿ ಅದೇ ಒಂದು ಅಯ್ಯೋ ಅಷ್ಟು ತರಬೇಕು ಅದೇ ಒಂದು ತಲೆಯಲ್ಲಿ ಬಟ್ ಅದು ಯಾಕೆ? ಅದರಿಂದ ಒಂದು ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ, ಅದರಿಂದ ಒಂದು ಮೆಮರಿ ಪವರ್ ಅನ್ನೋದೇನಿದೆ ಅದು ಇಂಪ್ರೂವ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದೆಲ್ಲ ಮಕ್ಕಳಿಗೆ ಗೊತ್ತಿರೋ. ಸೊ ಅದನ್ನ ನಾವು ಹೇಗೆ ಅವ್ರಿಗೆ ಅದನ್ನ ಕರೆಕ್ಟ್ ನೀವೇನು ಹೇಳ್ತಿರೋದು ಅಂದರೆ, ಯೂಶಲಿ ನಾವು ಮಾತಾಡ್ತೀವಲ್ಲ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಪ್ರೋಸೆಸ್ ವರ್ಸಸ್ ಔಟ್ಕಮ್. ಓಕೆ, ಈಗ ಔಟ್ಕಮ್ ಅನ್ನೋದು ಅಂದರೆ ಫಲಿತಾಂಶ ಅಂತ ನಾವು ತಿಳ್ಕೊಳ್ಳೋಣ. ಯಾವುದೇ ಕೆಲಸದ ಫಲಿತಾಂಶ ಆಗಲಿ, ಈಗ
ಒಬ್ಬ ರೇಸ್ಗೆ ಪ್ರಿಪೇರ್ ಆಗ್ತಿರ್ತಾನೆ ಅಂತಿರಲಿ, ಅಥವಾ ಪೇಂಟಿಂಗ್ ಎಕ್ಸಿಬಿಷನ್ಗೆ ಇರ್ಬೋದು, ಅಥವಾ ಡಾನ್ಸರ್ ಇರ್ಬೋದು. ಅದೇ ಥರ ನಾವು ಪರೀಕ್ಷೆಗೆ ಹೋಗೋ ಅಕಾಡೆಮಿಕ್ ಪರೀಕ್ಷೆಗೆ ಹೋಗೋ ಸ್ಟೂಡೆಂಟ್ಸ್ ಅಂತ ತಗೊಳ್ಳಿ, ಅವ್ರದ್ದೆಲ್ಲರದ್ದು ಗಮನ ಅದ್ರ ಮೇಲೆ ಇರುತ್ತೆ, ಫಲಿತಾಂಶದ ಮೇಲೆ ಗಮನ ಇರಬೇಕು. ಆದರೆ ಅವ್ರು ಏನು ಸಿದ್ಧತೆ ಮಾಡ್ಕೋತಾರೆ ಅದು ಮುಖ್ಯ ಆಗುತ್ತೆ. ಅಂದರೆ ಪರೀಕ್ಷೆಗೆ ಮುಂಚೆ ಒಂದು ವರ್ಷ ಪೂರ್ತಿ ಅವ್ರು ಹೇಗೆ ಇದು ಮಾಡ್ತಾರೆ, ಆ ಥರ ಮಾಡಿದಾಗ ಬರೋ ಮಾರ್ಕ್ಸ್ ಯಾವ ಥರ, ಏನೂ ಮಾಡದೆ ಪರೀಕ್ಷೆಗೆ ಒಂದು ತಿಂಗಳು ಮುಂಚೆ ಇದ್ದಾಗ ಅವಾಗ ಓದಿದ್ರೆ ಯಾವ ಥರ ಮಾರ್ಕ್ಸ್ ಬರುತ್ತೆ. ಕೆಲವು ಸಲ ಮಕ್ಕಳು ಗೋಲ್ಸ್ ಇಟ್ಕೊಂಡಿರ್ತಾರಲ್ಲ, ಅದು ಕಮ್ಮಿ ಗೋಲ್ಸ್ ಇಟ್ಕೊಂಡಿರ್ಬೋದು, ಇಟ್ಸ್ ಓಕೆ, ನನ್ನ ಕೈಲಿ ಆಗೋದಿಷ್ಟ, ನಂಗೆ 60% ಬಂದರೆ ಸಾಕಪ್ಪ ಅಂತ. 60% ಅವಾಗ 40% ಆಗ್ಬೋದು. ಕೆಲವು ಮಕ್ಕಳು ನಂಗೆ 100 ಔಟ್ ಆಫ್ 100 ಬರಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅಂಥವ್ರಿಗೆ 98 ಎಲ್ಲ ಬರುತ್ತೆ. ಸೊ ಅದರಿಂದ ಪ್ರೋಸೆಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾನು ದಿನ ಬೆಳಗ್ಗೆ ಎದ್ದು ಓದ್ತಾ ಇದ್ದೀನ, ರಿಹರ್ಸಲ್ ಮಾಡ್ತೀನಿ, ಅಂದರೆ 10th ಸ್ಟ್ಯಾಂಡರ್ಡ್ ಫಾರ್ ಎಕ್ಸಾಂಪಲ್, PUC ವಾಟ್ ಎವರ್, ಬೆಳಗ್ಗೆ ಒಂದು 2 ಅವರ್ಸು, ರಾತ್ರಿ ಒಂದು 3 ಅವರ್ಸ್ 4 ಅವರ್ಸ್ ಓದ್ತಿದ್ದೀನ. ಈ ಥರ ಓದಿದ್ರೆ ನನಗೆ ಇಷ್ಟು ಮಾರ್ಕ್ಸ್ ಗ್ಯಾರಂಟಿ. ಮಾರ್ಕ್ಸ್ ಇಂಪಾರ್ಟೆಂಟ್ ಅಂದರೆ ನಾನು ಇಷ್ಟೆಲ್ಲ ಮಾಡಬೇಕು. ಇವೆಲ್ಲ ಮಾಡದೆ ಬರೀ ನನಗೆ 80-90 ಬರಬೇಕು ಅಂದರೆ ಹೇಗೆ ಸಾಧ್ಯ? ಆಗೋದಿಲ್ಲ. ಅದು ಅದೇ ನಾನು ಸೇಮ್ ಹೇಳಿದೆ, ಇನ್ಯಾರು ಸೀನಿಯರ್ ಸ್ಟೂಡೆಂಟು ಫಸ್ಟ್ ರ್ಯಾಂಕು ಯಾವಾಗಲೂ 90 ಕೇಳ್ಬೋದು. ಕೆಲವರು ಚೆನ್ನಾಗಿ ಹೇಳ್ತಾರೆ ತಮ್ಮದೇನು ಅಂತ. ನನ್ನ ಪ್ರಕಾರ ಕೆಲವು ಮಕ್ಕಳು ತುಂಬ ಜಾಣರು, ಹುಟ್ಟಿನಿಂದಾನೆ ದೇವರು ಅವ್ರಿಗೊಂದು ವರ ಕೊಟ್ಟಿದ್ದಾರೆ. ಓದ ತಕ್ಷಣ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿ, ಓದಲೇಬೇಕಿಲ್ಲ, ಅವ್ರ ಪರೀಕ್ಷೆಗೆ ಎಲ್ಲ ಟಕ ಬರುತ್ತೆ. ಅದು ದೇವರು ಅವ್ರಿಗೆ ಕೊಟ್ಟಿರೋ ವರ. ನನ್ನಂಥವ್ರಿಗೆ ನಿಮ್ಮಂಥವ್ರಿಗೆ ನೀವೇ ಹೇಳೋ ಪ್ರಕಾರ ನಮ್ಗೆ ಆ ಥರ ವರ ಇಲ್ಲ, ನಾವು ಕಷ್ಟಪಟ್ಟು ಓದಬೇಕು. ಸೊ ನಮ್ಮ ಮಕ್ಕಳ ಮನಸ್ಸಲ್ಲಿ ಏನಿರ್ತಿದೆ, ಎಷ್ಟು ಕಷ್ಟಪಟ್ಟು ಓದಿದ್ದೆ ನಾನು, ಆದರೂ ಇಷ್ಟೇ ಬಂತ ಅಂತ, ಅದನ್ನು ಎಲ್ಲರೂ ಒಪ್ಕೋಬೇಕು. ಈಗ ಸೋಷಿಯಲ್ ಸ್ಟಡೀಸಲ್ಲಿ ನನಗೆ ಚೆನ್ನಾಗಿ ಮಾರ್ಕ್ಸ್ 80 ಬಂತು, ಯಾಕಂದರೆ ನನ್ನ ಮೆಮೊರಿ ತುಂಬ ಚೆನ್ನಾಗಿದೆ, ಓದಿದ್ದನ್ನೆಲ್ಲ ಚೆನ್ನಾಗಿ ನೆನಪು ಮಾಡಿಕೊಂಡು. ಅದೇ ಮ್ಯಾಥ್ಸಲ್ಲಿ ಒಂದು 60-70 ಇರ್ಬೋದು, ಯಾಕೆಂದರೆ ಅದಕ್ಕೆ ಜಾಸ್ತಿ ಮಾಡಬೇಕು, ನಂಗೆ ಅದಕ್ಕೆ ಮೋಟಿವೇಶನ್ ಇಲ್ವೇನೋ. ಸೊ ನಾನು ಏನು ಗೋಲ್ ಇಟ್ಕೋತೀನಿ ಅದ್ರ ಮೇಲೂ ಹೋಗುತ್ತೆ. ಏನಾದರೂ ಮಾಡಿ ನಂಗೆ ಮ್ಯಾಥ್ಸಲ್ಲಿ ನಂಗೆ 80 ಬರಬೇಕು ಅಂದರೆ ನಾನು ಕಷ್ಟಪಡಲೇಬೇಕು, ಮಾಡಲೇಬೇಕು. ಸೊ ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನೋದು ಈ ಕಾರಣಕ್ಕೆ. ಮಾರ್ಕ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ವಿತ್ ರೆಫರೆನ್ಸ್ ಟು ಅಕಾಡೆಮಿಕ್ಸ್ ಅಲ್ವಾ, ಸೈನ್ಸು ಸೋಷಿಯಲ್ ಸ್ಟಡೀಸ್. ಬಟ್ ಅದೇ ಥರ ಯಾವುದೇ ಫೀಲ್ಡ್ ಆಗಲಿ ಆಕ್ಚುಲಿ ಕಲಿಬೇಕು ಅನ್ನೋದಿದ್ರೆ ಅವಾಗ ನಾವು ಓದ್ಲೇಬೇಕಾಗತ್ತೆ. ಹೌದು, ಯಾವುದೇ ಫೀಲ್ಡ್ ಅಲ್ಲಿ ನೀವು ಒಂದು ಟಾಪ್ ಲೆವೆಲ್ಗೆ ಬರಬೇಕು ಅಂದ್ರೆ, ಮಾರ್ಕ್ಸ್ ಇಲ್ಲ ಅಲ್ಲಿ ಟಾಪ್ ಲೆವೆಲ್ಗೆ ಬರಬೇಕು ಅಂತಂದ್ರೆ ಆಸೆ ಪಡ್ತೀವಿ. ಆಸೆ ತಪ್ಪಲ್ಲ, ನಿರೀಕ್ಷೆ ತಪ್ಪಲ್ಲ. ಪೇರೆಂಟ್ಸ್ ನಿರೀಕ್ಷೆ ಮಾಡೋದು ಪರವಾಗಿಲ್ಲ, ಮಕ್ಕಳು ಆಸೆ ಪಡೋದು ಪರವಾಗಿಲ್ಲ. ಬಟ್ ಆ 90-95 ಬರಬೇಕಾದ್ರೆ ಕೆಲವು ಇದೆ, ಏನೇನು ಮಾಡಬೇಕು. ಫಸ್ಟ್ ಆಫ್ ಆಲ್ ನನಗೆ ಈಸಿಯಾಗಿ ಅರ್ಥ ಆಗುತ್ತಾ, ನಾ ತುಂಬ ಜಾಣೇನಾ ಇಲ್ಲ. ನಮ್ಮ ಕಾಲದಲ್ಲಿಲ್ಲ, ನಮ್ಮ ಕ್ಲಾಸ್ಗಳಲ್ಲಿ 3 ಜನ MBBS ಹೋಗ್ತಾರೆ ಅಂತ ಗೊತ್ತಿತ್ತು ನಮಗೆ, 4 ಜನ ಇಂಜಿನಿಯರಿಂಗ್. ಇನ್ನು ನಾವೆಲ್ಲ ಹಂಗಂಗೆ ಅದನ್ನ ಒಪ್ಕೋತಿದ್ವಿ. ಈಗ ಒಪ್ಕೊಳ್ಳಲ್ಲ, ಪೇರೆಂಟ್ಸ್ ಒಪ್ಕೊಳ್ಳಲ್ಲ, ಎಲ್ರಿಗೂ ಇಂಜಿನಿಯರಿಂಗ್ ಆಗಬೇಕು. ಎಲ್ರು ಇವಾಗ ಸ್ವಲ್ಪ ಕಾಮರ್ಸ್ ಬಂದಿದೆ, ದಟ್ಸ್ ಎ ನೈಸ್ ದಿಸ್ ಥಿಂಗ್. ಅದ್ರಲ್ಲೂ CA ಆಗ್ಬೇಕು. CA ಎಷ್ಟು ಕಷ್ಟ, CA ಪಾಪ. ಅದ್ರಲ್ಲೂ ಅದು ಇಟ್ಸ್ ಬಿಕಮ್ ಲೈಕ್ ಏನೋ CA ಓದಬೇಕು, ಅಥವಾ UPSC ಗೆ ಹೋಗ್ಬೇಕು, 4 ವರ್ಷ ಪಾಪ ಓದ್ತಾರೆ ಅವರು ಅಲ್ಲ. ಅದೇ. ಸೊ ಮ್ಯಾಮ್, ಈಗ ರಿಸಲ್ಟ್ ಬಂದಿದ್ದ ದಿನ ನಾವು ಹೇಗೆ ಮಗುನ ಕಂಫರ್ಟ್ ಮಾಡಬಹುದು? ಐ ಥಿಂಕ್ ಫಸ್ಟ್ ಬಂದ ತಕ್ಷಣ ಮಗುನ ನಾವು ವೆಲ್ಕಮ್ ಮಾಡೋದು ಮುಖ್ಯ. ಇನ್ ದ ಸೆನ್ಸ್ ದಟ್ ನಮ್ಗೆ ಎಷ್ಟೇ ಮನಸ್ಸಿಗೆ ಬೇಜಾರಿದ್ರು ಮಗುನ ನಾವು ಇದು ಮಾಡಬೇಕು. ಯಾಕೆಂದ್ರೆ ನಾವು ಹೆಸಿಟೇಟ್ ಮಾಡ್ತಿರ್ತಾನೆ, ಒಳಗೆ ಬರೋಕ್ಕೆ ಮುಖ ನೋಡೋದಕ್ಕೋಸ್ಕರ ಸಂಕೋಚ ಆಗ್ತಿರುತ್ತೆ. ಕೈ ಹಿಡಿದು ಕರಿಬೇಕು, ಅದು ತುಂಬ ಮುಖ್ಯ. ಟಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರವಾಗಿಲ್ಲ, ಗೊತ್ತಾಯ್ತಪ್ಪ, ಇದಾಯಿತು ಅಂತ. ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ಪಾಸ್ ಆಗಿದೆಯಾ, ಸೊ ಪಾಸ್ ಆಗಿರೋದು ಒಳ್ಳೆ ಕಷ್ಟಪಟ್ಟಿದ್ದೆ ಅಲ್ವಾ ಅಂತ. ಸೊ ಅವ್ನು ಪಾಸಿಟಿವ್ ಪಾಯಿಂಟ್ಸನ್ನು ಸ್ವಲ್ಪ ಹೇಳಬೇಕು. ಆಮೇಲೆ ಹೌದಲ್ವಾ, ಇದರಲ್ಲಿ ಫೇಲ್ ಆಗಿದೆ, ಏನು ಮಾಡೋಣ. ಯಾಕೆಂದರೆ ಅವನು ಮಾತಾಡೋಕ್ಕೆ ಸಾರಿ, ನಾನು ಜಾಸ್ತಿ ಸಲ ಮೇಲ್ ಜೆಂಡರ್ ಉಪಯೋಗಿಸ್ತೀನಿ, ಅವಳು ಇರ್ಬೋದು ಅದು. ಸೊ ಹುಡುಗ ಅಥವಾ ಹುಡುಗಿ ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತಿರ್ತಾರೆ ಆ ಟೈಮಲ್ಲಿ. ಯಾರೊಬ್ರು ಕೇಳಬೇಕು ನಮ್ಮನ್ನು ಅಂತ. ಹೌದು, ನಂಗೆ ಸ್ವಲ್ಪ ಕಷ್ಟವಾಗಿತ್ತು, ಎಕ್ಸಾಮಿನೇಷನ್ ಪೇಪರ್ ಕಷ್ಟ ಆಗಿತ್ತು, ಈ ಸಲ ತುಂಬ ಕಷ್ಟ ಅಂತೆ ವ್ಯಾಲ್ಯೂಯೇಷನ್ನು, ಏನೋ ಒಂದು ಹೇಳಲಿಕ್ಕೂ ಬಿಡಬೇಕು. ಆಮೇಲೆ ಅವ್ನು ಬರೋಕ್ಕೆ ಮುಂಚೆನೇ ಮನೇಲೆಲ್ಲರೂ ಜಾಸ್ತಿ ಇದ್ರ ವಿಷಯ ಮಾತಾಡಬಾರ್ದು ಅಂತ ಅನ್ಬೇಕು. ಯಾರೋ ಒಬ್ಬೊಬ್ರು ಕೇಳ್ಕೊಂಡು ಯಾಕೋ ಫೇಲ್ ಆಯಿತು ಏನೋ ಅಂತ ಕೇಳ್ತಾರೆ, ಅಜ್ಜಿ ತಾತ ಯಾರು ಇದ್ದರೆ ಆಯಿತು, ಒಂದೊಂದ್ಸಲ ಕೇಳಿ ಬಿಟ್ಬಿಡಿ. ಆಮೇಲೆ ಅವನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡೋದು ನನ್ನ ಪ್ರಕಾರ ಮುಖ್ಯ. ಪರವಾಗಿಲ್ಲ, ಇವತ್ತು ಸುಧಾರಿಸ್ಕೊ, ಮತ್ತು ನಾಳೆಯಿಂದ ನೋಡೋಣ, ಟೀಚರ್ಸ್ ಹತ್ರ ಹೋಗೋಣ, ಅಥವಾ ಕ್ವಶನ್ ಪೇಪರ್ಸ್ ನೋಡೋಣ, ಪ್ರಿಪೇರ್ ಆಗೋಣ, ಯಾವ ಥರ ಇದು ಮಾಡಬೇಕು ಏನು ಅಂತ. ಸೊ ನನಗನ್ಸುತ್ತೆ ಹೌದಪ್ಪ, ಫೇಲ್ ಆಗಿದ್ದು ನನಗೂ ಮನಸ್ಸಿಗೆ ಬೇಜಾರಾಯಿತು ಅಂತ ತೋರಿಸ್ಕೋಬೇಕು. ನಾವು ಆರ್ಟಿಫಿಷಿಯಲ್ ಆಗಿ ರಿಯಾಕ್ಷನ್ ಮಾಡಬೇಕಾಗಿಲ್ಲ. ಓಕೆ ಅನ್ನೋದಕ್ಕೆ ಆಗಲ್ಲ ಪೇರೆಂಟ್ಸ್ಗೂನು. ಹೌದೌದು, ನಾಟ್ ಈಸಿ. ಇಲ್ಲ, ಅದು ಆಕ್ಟಿಂಗ್ ಆಗ್ಬಿಡುತ್ತೆ, ಮಕ್ಕಳು ನಂಬೋದೂ ಇಲ್ಲ, ನನಗೋಸ್ಕರ ಸುಮ್ಮನೆ ಹೇಳ್ತಿದ್ದಾರೆ ಅಂತ. ಸೊ ನಂಗೆ ಬೇಜಾರಾಯಿತು ನಿಂದು ಫೇಲ್ ಮಾಡಿದ್ದು, ಸಿದ್ಧತೆ ಎಷ್ಟಿತ್ತೋ ಗೊತ್ತಿಲ್ಲ, ಪರವಾಗಿಲ್ಲ ಬಿಡು, ನೀವು ಹೇಳ್ದಂಗೆ ಇದೇ ಎಂಡ್ ಅಲ್ಲವಲ್ಲಪ್ಪ, ಇನ್ನೊಂದು ಪರೀಕ್ಷೆ ಬರುತ್ತೆ, ಅವಾಗ ನಾನು ನೋಡೋಣ, ಸಹಾಯ ಮಾಡ್ತೀನಿ, ಎಕ್ಸ್ಟ್ರಾ ಸಹಾಯ ಏನಾದ್ರು ಬೇಕಾದರೆ ಅದನ್ನು ಮಾಡೋಣ, ಕೂತ್ಕೊಂಡು ಮಾಡಿಸೋಣ. ಆಮೇಲೆ ನಿನ್ಗೇನು ಅನ್ಸುತ್ತೆ ಅದನ್ನು ಹೇಳು, ಯಾಕೆ ಫೇಲ್ ಆಯಿತು,
ಏನು ಹೆಲ್ಪ್ ಬೇಕಾಗಿತ್ತು ನಿನಗೆ ಅದನ್ನು ನೋಡೋಣ. ಓಕೆ ಓಕೆ, ಅದು ಇಂಪಾರ್ಟೆಂಟ್. ಆಮೇಲೆ ಜಾಸ್ತಿ PUC ಬಗ್ಗೆ ಯಾವ ಕಾಂಬಿನೇಷನ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಬೇಡ ನಿನಗೆ. ಸೊ ಆ್ಯಕ್ಚುಲಾಗಿ ಅವ್ರ ಪರೀಕ್ಷೆಗೆ ಸಿದ್ಧತೆ ಮಾಡ್ತಿರ್ಬೇಕಾದ್ರೆ ಅವ್ರ ತಲೆಯಲ್ಲಿ ಎಷ್ಟೊಂದು ಯೋಚನೆಗಳು ಬರ್ತಿರುತ್ತೆ. ನಾವು ಅದಕ್ಕೆ ಹೇಳ್ತೀವಿ, ಅವಾಗ ಯೂಶ್ವಲಿ ವರಿ ಬ್ರೇಕ್ ಅಂತ ಹೇಳ್ತೀವಿ. ವರಿ ಬ್ರೇಕ್ ಅಂತಂದರೆ ಅವಾಗ ಸ್ಟಾಪ್ ಮಾಡಿಬಿಟ್ಟು ಮಕ್ಕಳು ಅಂದರೆ 10 PUC 10ನೇ ಕ್ಲಾಸ್ ಮಕ್ಕಳು ಇದನ್ನು ಈಸಿಯಾಗಿ ಮಾಡ್ಬೋದು. ಏನು ಚಿಂತೆಗಳು ನಂಗೆ ಬರ್ತಿದೆ ಅಂತ ಅದನ್ನು ಆ ಟೈಮಲ್ಲಿ ಅವ್ರ ಪೇರೆಂಟ್ಸ್ಗೆ ಹೇಳೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಎಲ್ಲೊಂದು ಕಡೆ ಬರ್ಕೊಂಡು ಏನೋ ಮಾಡಿದ್ರೆ ಆ ಥಾಟ್ಸು ಆ ವರೀಸ್ ಕೂಡ ಇಂಟರ್ಫಿಯರ್ ಆಗುತ್ತೆ ಅವ್ರು ಪ್ರಿಪೇರ್ ಆಗೋದಕ್ಕೆ. ಸೊ ಅದರಿಂದ ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು. ಏನು ವರಿ ಓಡ್ತಾ ಇದೆ, ಇವಾಗ ಫೇಲ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂದರೆ ನಂಗೆ ಸೈನ್ಸೇ ಇಲ್ವಾ, ಹಾಗಾದ್ರೆ ಕೊಡ್ಸೋದಿಲ್ವಾ ಅಪ್ಪ. ಇನ್ನು ಕೆಲಸಲ್ಲಿ ಎಷ್ಟೊಂದು ಜನ ಪೇರೆಂಟ್ಸು ಆಸೆ ತೋರಿಸಿರ್ತಾರೆ, ನಿಮಗೆ 70% ಬಂದರೆ 80% ಅದು ಕೊಡಿಸೋದೇ ಇಲ್ವಾ ಅಂತ. ಆ ಥರ ಮಾಡಬಾರ್ದು. ಆ ಥರ ಮಾಡಿದ್ರೂ ಪರವಾಗಿಲ್ಲ ಬಿಡು, ನೀನು ಫೇಲ್ ಆಗಿದ್ರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಿನ್ನನ್ನು ಸುಮ್ಮನೆ ಉತ್ಸಾಹದಿಂದ ನೀವು ಓದೋದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇಪ್ಪ, ನಿಂಗೆ ಅದು ಕೊಡಿಸ್ತೀನಿ ಅಂತ ಅದನ್ನು ಬೇಕಾದ್ರೆ ಮಾಡ್ಬೋದು. ವರ್ತಿ ಅಲ್ಲ ಅನ್ನೋದನ್ನ ತೋರಿಸ್ಬಾರ್ದು. ಅಂದ್ರೆ ಮಾರ್ಕ್ಸ್ ಅಂಡ್ ವರ್ತ್, ಐ ಮೀನ್ ದಟ್ಸ್ ದ ವರ್ಡ್ ಐ ಥಿಂಕ್. ಮಾರ್ಕ್ಸ್ ಅಂಡ್ ವರ್ತ್ ಎರಡು ಈಕ್ವಲೆಂಟ್ ಆಗಿ ನೋಡೋದು ತುಂಬಾನೇ. ಆಮೇಲೆ ಚೈಲ್ಡ್ ಈಸ್ ಎ ಇಂಡಿವಿಜುವಲ್, ಅದು ವ್ಯಕ್ತಿ. ಹೌದು ಆಯ್ತಾ, ಪರೀಕ್ಷೆ ಅನ್ನೋದು ಒಂದು ಪಾರ್ಟ್ ಅಷ್ಟೇ ಅಲ್ವಾ. ಸೊ ನಾವು ಆ ವ್ಯಕ್ತಿನೇ ನಾವು ನಿರಾಕರಿಸ್ಬಿಡ್ಬಾರ್ದು. ನೀನು ಹಿಂಗೆ ಮಾಡಿದ್ರೆ ಹೆಂಗೋ, ಹಿಂಗಾಯ್ತು, ನೀನು ಅನ್ನೋದು ಬರಲೇಬಾರ್ದು. ಪರೀಕ್ಷೆ ನಿಂಗೆ ಕಷ್ಟ ಆಯ್ತು ಅಷ್ಟೇ. ಮತ್ತೆ ತುಂಬಾ ಜನ ಪೇರೆಂಟ್ಸ್ ನಾನು ಕೇಳ್ತಾ ಇರ್ತೀನಿ, ನಾನ್ ನಿನ್ಗೋಸ್ಕರ ಏನೆಲ್ಲಾ ಮಾಡ್ದೆ, ನೀನ್ ಈ ತರ ಓದ್ತೀಯ ಅಂತ ನಾನು ಏನೆಲ್ಲಾ ಮಾಡ್ದೆ. ಸೊ ಅದೇ ಎಷ್ಟು ತಪ್ಪಾಗತ್ತೆ ಮ್ಯಾಮ್? ಅದು ತುಂಬಾನೇ ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ನಾವು ಓದಿಲ್ಲ, ನಮಗೆಲ್ಲ ಅವಾಗ ಸರಿಯಾಗಿ ಅನುಕೂಲ ಇರಲಿಲ್ಲ, ಈಗೆಲ್ಲ ಅನುಕೂಲ. ಯಾವತ್ತೂ ಅಷ್ಟೇ ತಂದೆ ಅಥವಾ ತಾಯಿ ತಮ್ಮ ಎಕ್ಸಾಂಪಲ್ಸ್ ಕೊಡಬೇಕು ಅಂದರೆ ತಾವು ಜೀವನದಲ್ಲಿ ಕಷ್ಟಪಟ್ಟು ಏನು ಮಾಡಿದ್ವಿ ಅದನ್ನು ಹೇಳ್ಬೋದು. ನನಗೆ ಮಾಡೋಕ್ಕಾಗದೇ ಇದ್ದಿದ್ದನ್ನು ನೀ ಮಾಡ್ತೀಯ ಅದು ಅವ್ರು ಇಷ್ಟ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಕ್ಕಳ ಮನಸ್ಸಲ್ಲಿ ಅವಾಗ ಏನು ಬರುತ್ತೆ, ನೀನು ಮಾಡು ಅಂತ ಯಾರು ಹೇಳಿದ್ರು ಅಂತ. ಅದು ಈ ದೊಡ್ಡ ಮಕ್ಕಳು ಅದನ್ನ ಪ್ರಶ್ನೆ ಬೇಕಾದ್ರೆ ಕೇಳ್ತಾರೆ, ನಾನು ನಿನ್ಗೆ ಹೇಳಿದ್ನ ಅದನ್ನು ಮಾಡೋಕ್ಕೆ ಅಂತ. ಹಾಗಲ್ಲ, ನಾನು ತುಂಬ ಆಸೆ ಪಟ್ಟಿದ್ನಪ್ಪ ಅಂತ ಹೇಳ್ಬೋದು. ಅದು ಎಕ್ಸ್ಟ್ರಾ ಮಾತು ಬೇಡ ಅಂತ ನಾನು ಹೇಳಿದ್ದು. ಮತ್ತೆ ಈವನ್ ಈ ಎಕ್ಸಾಮ್ ನಡೀತಿರ್ಬೇಕಾರೆ ಮ್ಯಾಮ್ ತುಂಬ ಕೆಲವರು ಪ್ರೀಚ್ ಅಂದರೆ ಈಗ ಏನೇ ಹೇಳಲಿ, ಎಕ್ಸಾಮ್ ಅಂತಲ್ಲ ಜನರಲಿ ತುಂಬ ಪ್ರೀಚಿಯಾಗಿ ನೀನು ಹಂಗೆ ಮಾಡ್ಬೇಕು ಹೇಳ್ತಾನೇ ಇರೋದು, ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು? ಆ್ಯಕ್ಚುಲಿ ಪರೀಕ್ಷೆಗೆ ಹಿಂದಿನ ದಿವಸ ಜಾಸ್ತಿ ಮನೆಯಲ್ಲಿ ಕಾಮಾಗಿರೋ ವಾತಾವರಣ ಇರಬೇಕು, ಜಾಸ್ತಿ ಮಾತೆಲ್ಲ ಆಡಬಾರ್ದು. ಆಮೇಲೆ ಎಷ್ಟು ಬೇಕೋ ಮಗುಗೆ, ಎಸ್ಪೆಷಲಿ ಮಗುದು ಹೊಟ್ಟೆ ನೋಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಅವಾಗ ಇಷ್ಟವಾಗಿರೋ ತಿಂಡಿ ಇದು ಮಾಡ್ಕೊಳ್ಳಿ, ಯಾವಾಗಲೂ ಅವನ ಜೊತೆನೇ ಇರಬೇಡಿ, ಬ್ರೇಕ್ಸ್ ಕೊಡಿ, ಬಂದು ಕೂತ್ಕೊಳ್ಳಿ. ಯಾವಾಗಲೇ ಹೇಳಿದ್ನಲ್ಲ, ಬಂದು ಕೂತ್ಕೋಬೇಕು. ಏನಾದ್ರು ನೀನು ಕಷ್ಟ ಆದರೆ ಕೇಳಪ್ಪ ಅಂತ ಜಾಸ್ತಿ ಅಡ್ವೈಸ್ ಮಾಡಬಾರ್ದು. ಯಾಕೆಂದರೆ ನನಗೆ ಕೆಲವು ಸಲ ಅಮ್ಮಂದ್ರನ್ನ ಕೇಳ್ತೀನಿ, ನೀವು ನಿಮ್ಮ ಮಕ್ಳಿಗೆ ಬುದ್ಧಿ ಇಲ್ಲದೆ ಇರೋ ದಡ್ರು ಅನ್ಕೋತಾ ಇದ್ದೀರಾ, ಯಾಕೆ ಅಷ್ಟು ಸಲ ಹೇಳ್ತೀರಾ? ಗೊತ್ತಿಲ್ವಾ ಅವನಿಗೆ ಸ್ಕೂಲ್ಗೆ ಹೋಗಬೇಕು, ಪರೀಕ್ಷೆ ತೊಗೋಬೇಕು, ಓದಬೇಕು ಅಂತ ಗೊತ್ತಿಲ್ವಾ? ಅದು ಹೇಳ್ತಾ ಇದ್ರೆ ಅದ್ರದ್ದು ನಕಾರಾತ್ಮಕವಾದ ರಿಸಲ್ಟ್ ಬಂದ್ಬಿಡುತ್ತೆ. ಏನು ಬೇಕೋ ಅದು ಬರೋದಿಲ್ಲ ಅಲ್ವಾ. ತುಂಬ ಮಾತಾಡೋದು, ತುಂಬ ಹೇಳೋದು. ತಾಯಿ ಆಮೇಲೆ ಕೆಲಸ ತಾಯಿ ತುಂಬ ಪ್ರೊಟೆಕ್ಟ್ ಮಾಡೋದಕ್ಕೆ ಎಲ್ರಿಗೂ ಹೇಳ್ತೀವಿ, ಪರೀಕ್ಷೆ ಮಾತಾಡಬೇಡಿ, ಅದೂ ಎಲ್ಲಿ ಮಾಡಬಾರ್ದು. ಯಾಕೆ ಅಲ್ಲಿಂದಾನೇ ಭಯ ಶುರುವಾಗೋದು ಅಲ್ವಾ. ಫಿಯರ್ ನಾವೇ ಅದನ್ನ ಅದು ಪಾಪ ಯಾರು ಬೇಕಂತ ಮಾಡೋದಿಲ್ಲ. ತಿಳ್ಕೊಂಡ್ರೆ ನಾ ಹೇಳಿರೋ ಎಷ್ಟೋ ಜನ ತಾಯಿರು ತಿಳ್ಕೊಂಡ್ಬಿಟ್ಟು ಕಾಮಾಗಿ ನೋಡ್ಕೊಂಡ್ರು ಬೇಕಾಷ್ಟು ಜನ ಇದ್ದಾರೆ. ನೀವು ಹೇಳಿದ್ರಲ್ಲ ನನಗೆ ಫೋನ್ ಮಾಡಿದೆ ಅಂತ, ದಟ್ಸ್ ದ ಫಸ್ಟ್ ಸ್ಟೆಪ್. ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ಫೋನ್ ಮಾಡೋದು ಅಥವಾ ಹೆಲ್ಪ್ ತಗೊಳ್ಳೋದು. ಇವಾಗೆಲ್ಲ ಹೆಲ್ಪ್ ಲೈನ್ಗಳೆಲ್ಲ ಎಷ್ಟೊಂದಿದೆ. ಸೊ ಹೆಲ್ಪ್ ತಗೊಳ್ಳೋದು ತುಂಬಾ ಒಳ್ಳೇದು. ನಾನು ಅದೇ ನೆಕ್ಸ್ಟ್ ಕ್ವೆಶ್ಚನ್ ಇತ್ತು ಮ್ಯಾಮ್, ಹೆಲ್ಪ್ ಯಾವಾಗ ತಗೋಬೇಕು? ಮಗು ಆಗಲಿ ಪೇರೆಂಟ್ಸ್ ಆಗಲಿ ಯಾವ ಟೈಮಲ್ಲಿ ಎಂಥ ಸಿಚುವೇಶನ್ ಅಲ್ಲಿ ದೇ ಕ್ಯಾನ್ ಆಕ್ಚುಲಿ ಸಿ? ಓಕೆ, ಮಕ್ಕಳ ವಿಷಯದಲ್ಲಿ ಅವರು ನಿದ್ದೆ ಕೆಡ್ತಿದ್ರೆ, ಚಿಂತೆ ಮಾಡ್ತಿರೋ ಮುಖ ಇದ್ರೆ, ಆಟ ಬಿಟ್ಬಿಟ್ಟಿದ್ರೆ, ಅಥವಾ ಮುಖ ನೋಡಿದ್ರೆ ತುಂಬ ಬೇಜಾರಲ್ಲಿ ಇರೋ ಥರ, ಆಮೇಲೆ ಮಾತುಗಷ್ಟು ಮಾತಾಡಲ್ಲ ಅಂದರೆ ವಿಡ್ರಾನ್ ಯಾವಾಗಲೂ ಇರೋದಕ್ಕಿಂತ ಅವ್ರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ವಿಡ್ರಾನ್ ಬಿಹೇವಿಯರ್ ಇರುತ್ತೆ. ಅಂದರೆ ಮಾತಾಡಲ್ಲ, ಯಾವುದಕ್ಕೂ ಸೇರಲ್ಲ. ಅವಾಗ ಖಂಡಿತ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗಬೇಕು. ತಾಯಿರ್ಗೂ ಅಷ್ಟೇ, ಅವ್ರಿಗೂ ಚೂರು ಬೇಬಿ ಜಾಸ್ತಿ ಆಯಿತು, ಇನ್ನೊಂದಾಯಿತು, ತುಂಬ ಯೋಚನೆ, ಅಥವಾ ಮನೇಲಿ ತಂದೆ ತಾಯಿಗೆ ಯಾವಾಗಲೂ ಭಿನ್ನಾಭಿಪ್ರಾಯ ಬರೋದು, ಅಥವಾ ಎಸ್ಪೆಷಲಿ ಈ ವಿಷಯದಲ್ಲಿ ಏನೇ ನಿನ್ನ ಮಗ ಹೀಗೆ ಓದ್ತಾ ಇದ್ದಾನೆ, ಈ ಥರ ಎಲ್ಲ ಇದ್ದಾಗ ಅವರು ಕೌನ್ಸಿಲಿಂಗ್ ಹೋಗ್ಬೋದು. ನಿಮ್ಯಾನ್ಸ್ ಥರ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂತ ನಾ ಹೇಳಲ್ಲ. ಯಾರ ಫ್ರೆಂಡ್ ಆಗ್ಬೋದು, ಇಟ್ ಕ್ಯಾನ್ ಬಿ ಫ್ರೆಂಡ್, ಇಟ್ ಕ್ಯಾನ್ ಬಿ ಯಾರು ಬೇರೆ ಮಕ್ಕಳ ಪೋಷಕರು ಆಗ್ಬೋದು. ಅವ್ರ ಜೊತೆ ಮಾತಾಡಿ ನೀವು ಹೆಂಗೆ ಮಾಡ್ತಿದ್ದೀರಾ ಅಂತ. ಸೊ ನಾನು ಫಸ್ಟ್ ರಿಲ್ಯಾಕ್ಸ್ ಆಗಬೇಕು, ಡೀಪ್ ಬ್ರೀತಿಂಗ್ ಎಲ್ಲ ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಯಾವಾಗ ದೇಹ ಆರಾಮವಾಗಿರುತ್ತೋ ಮನಸ್ಸು ಆರಾಮವಾಗಿರುತ್ತೆ. ಈವನ್ ನಮ್ಮ ಮಕ್ಳಿಗೂ ಹೇಳ್ತೀನಿ ನಾನು, ಮಧ್ಯ 5 ನಿಮಿಷ ಬ್ರೇಕ್ ತೊಗೊಂಡು ಡೀಪ್ ಬ್ರೀತಿಂಗ್ ತೊಗೊಂಡ್ರೆ ಅದು ಅವರಿಗೆ ಶಾಂತವಾಗಿ ಏನು ಕೆಲಸ ಮಾಡಬೇಕೋ ಅದ್ರ ಮೇಲೆ ಗಮನ ಕೊಡೋಕ್ಕಾಗತ್ತೆ. ಸೊ ಒಂದು ಮಕ್ಕಳಿದಾಗಿ, ಇನ್ನೊಂದು ನಾವು ಓದೋದೇ ಇಲ್ಲ ಅಂತ ಮಕ್ಕಳು ಅಂದ್ಬಿಡ್ತಾರೆ, ಅದು ನಮ್ಮ ಕೋಪ ಬರ್ಸೋದಕ್ಕೆ ಅಂತೆಲ್ಲ ಅಂತಾರೆ. ಆವಾಗ್ಲೂ ಏನಿದೆಯೋ ಅದನ್ನು ಹೇಳಕ್ಕೆ ಗೊತ್ತಾಗ್ತಿಲ್ಲ, ಥರ್ಡ್ ಪರ್ಸನ್ ಜೊತೆ ಹೇಳಕ್ಕೆ ಇಷ್ಟಪಡ್ಬೋದು. ನಿಮ್ಮ ಫ್ಯಾಮಿಲಿಲೇ ಯಾರಾದರೂ
ಅಡಲ್ಟ್ ಇದ್ದರೆ ಇದು ಅಂಕಲ್ಲು ಆಂಟಿ ಯಾರಾದರೂ ಅತ್ತೆ ಮಾವ ಚಿಕ್ಕಪ್ಪ ಅವ್ರ ಹತ್ರನೂ ಮಾತಾಡ್ಸೋಕ್ಕೆ ಬಿಡ್ಬೋದು. ಏನಾಗ್ತಿದೆ ಕೇಳು, ಪರೀಕ್ಷೆ ಯಾಕೆ ಓದ್ತಾನೆ ಇಲ್ಲ, ಸುಮ್ಮನೆ ಇದು ಮಾಡಿಬಿಟ್ಯಾರೆ. ಸೊ ಯಾವಾಗ ಓದೋದು ಬಿಟ್ಬಿಡ್ತಾರೆ ಅಥವಾ ಅಳೋದು ಇದೆಲ್ಲ ಇರುತ್ತೆ, ಮೌನವಾಗಿರ್ತಾರೆ, ಅಥವಾ ಆಪೋಸಿಟು ಆಗ್ಬೋದು, ಫುಲ್ ಟೈಮು ಇವಾಗ ಗೊತ್ತಲ್ಲ ಕಂಪ್ಯೂಟ್ರ್ ಮುಂದೆ ಯಾವಾಗಲೂ ಪರೀಕ್ಷೆ ಮೇಲೆ ಜ್ಞಾನನೇ ಇಲ್ಲ ಅನ್ನೋ ಥರ ಅಂಥ ಮಕ್ಕಳು ಮಾತ್ರ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಅದರ್ವೈಸ್ ಅವ್ರ ಪಾಡ್ಗೆ ಅವ್ರೊಂದು ಸ್ವಲ್ಪ ಎಫರ್ಟ್ ಹಾಕ್ತಾ ಇದ್ದರೆ ಆ ಟೈಮಲ್ಲಿ ದೊಡ್ಡದು ಮಾಡಬಾರ್ದು. ಪರೀಕ್ಷೆ ಆದಮೇಲೆ ಬೇಕಾದರೆ ಯಾತಕ್ಕೆ ಹಿಂಗೆ ಮಾಡ್ತಾನೇನು, ಪರೀಕ್ಷೆ ಟೈಮಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಓದು, ಯಾಕೆಂದರೆ ಅವ್ರಿಗೆ ಚಂಚಲತೆ ಇರ್ಬೋದು, ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು. ಸೊ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದು ಹೇಗೆ, ಸ್ಟಡಿ ಸ್ಕಿಲ್ಸ್ ಇಂಪ್ರೂವ್ ಮಾಡೋದು ಹೇಗೆ, ಅದನ್ನೆಲ್ಲ ಕಲ್ತ್ಕೋಬೋದು ಅವರು. ಅದು ಮುಂಚೆಯಿಂದ ಮಾಡಬೇಕು, ಜಸ್ಟ್ ಬಿಫೋರ್ ಎಕ್ಸಾಮಿನೇಷನ್. ತಾಯಿರ್ಗಿದೆ ಮುಖ್ಯ. ಯೂಶ್ವಲಿ ಎಲ್ರಿಗೂ ನಾವು ಮಾನಸಿಕ ತಜ್ಞರು ಯಾರಿಗೆ ಹೇಳ್ತೀವಿ, ಅವ್ರಿಗೆ ನಿದ್ದೆ ತೊಂದರೆ ಆದರೆ ಅಥವಾ ತುಂಬ ಸಿಟ್ಟು ಮಾಡ್ಕೋತಿದ್ಯಾ ನೀನು ಅಂತ ಗಂಡ ಅಥವಾ ಬೇರೆ ಮನೆ ಹೇಳ್ತಾ ಇದ್ರೆ, ತಮ್ಮಲ್ಲೇ ತಮಗೇನೋ ಒಂದು ಸಮಾಧಾನ ಅನ್ನೋದು ಇಲ್ಲದೆ ಇದ್ದಾಗ ಖಂಡಿತ ಅವ್ರು ಮೂರನೇವ್ರ ಜೊತೆ ಮಾತಾಡಬೇಕು, ನಂಗೆ ಹಿಂಗೆ ಆಗ್ತಿದೆ ಅಂತ ಹೇಳ್ಕೋಬೇಕು. ಈಗ ಆ ಥರ ಒಂದು ರಿಸಲ್ಟ್ ಬಂದು ಏನೋ ಒಂದು ಭಯದ ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ. ಇವಾಗ ಒಂದ್ಸಲ ಫೇಲ್ ಆಗಿದ್ಯಾ ಮತ್ತೆ ಫೇಲ್ ಆಗ್ಬಿಡ್ಬೇಡ, ಏನೋ ಆ ಭಯ ಎಷ್ಟ್ರ ಮಟ್ಟಿಗೆ ಬೇಕು ಒಂದು ಮಗು ಟು ಸಕ್ಸೀಡ್ ನೆಕ್ಸ್ಟ್? ಆ ಭಯ ಬೇಕಾ? ಈಗ ಎಲ್ಲಾನು ಒಂಥರ ಭಯ ಪಡಿಸಿದ್ರೆ ಮಗು ಓದೋದು, ನೀನೇನು ಆಗಲ್ಲ, ಆಮೇಲೆ ಏನೋ ಆ ಭಯ ಪಡಿಸಿದ್ರೆ ಮಗು ಓದತ್ತೆ ಅಥವಾ ಸಕ್ಸಸ್ ಆಗತ್ತೆ ಅನ್ನೋದು ಒಂದು ಥಾಟ್ ಇರುತ್ತೆ. ಅದು ಎಷ್ಟು ಇಲ್ಲ, ಖಂಡಿತ ಇಲ್ಲ. ಇವಾಗ ಎಷ್ಟೋ ಜನ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಹೊಡಿತಾರೆ, ಹೊಡೆದ್ರೆ ಬುದ್ಧಿ ಕಲಿತಾನೆ. ಎಷ್ಟೋ ಸಲ ಸ್ಕೂಲಲ್ಲಿ ಟೀಚರ್ಸ್ಗೆ ಹೋಗಿ ಪೇರೆಂಟ್ಸ್ ಹೇಳ್ತಾರೆ ಹೊಡಿ ಮೇಡಮ್ ಅಂತ. ಹೊಡಿಯೋದು ಬೈಯೋದು ಇದರಿಂದ ಭಯ ಅದನ್ನ ಹೇಳಿದ್ನಲ್ಲ ಮನಸ್ಸಲ್ಲಿ ಶಾಂತಿ ಇರಬೇಕು ಮಗುಗಾದ್ರೂ. ಸೊ ಹೊಡಿಯೋದು ಭಯ ಪಡಿಸೋದು ಇಲ್ಲ. ಮತ್ತೆ ಫ್ರೆಶ್ ಆಗಿ ಇನ್ನೊಂದು ಪರೀಕ್ಷೆ ತಗೊಳ್ಳೋ ಥರ ಅವನು ಅದನ್ನ ಹೇಳಿದ್ನಲ್ಲ, ಅವ್ನು ಲಿಮಿಟೇಷನ್ ಏನೋ ನೋಡ್ಕೋಬೇಕು. ಈಗ ಅವ್ನಿಗೆ 32 ಮಾರ್ಕ್ಸ್ ಬಂದು ಫೇಲ್ ಆಗಿದ್ದಾನೆ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ವಿ ಹ್ಯಾವ್ ಟು ಏಮ್ ಅಂದರೆ ಒಂದು 45 ಮಾರ್ಕ್ಸ್ ಆರು ಬರೋ ಹಾಗೆ ಹೇಗೆ ಅಂತ ಹೆಲ್ಪ್ ಮಾಡಬೇಕು. ನಾನು ಸಾಮಾನ್ಯ ಏನು ಹೇಳ್ತೀನಿ ಅಂದರೆ, ಮಕ್ಕಳ ತಂದೆ ತಾಯಿ ನೀವು ಹೆಲ್ಪ್ ಮಾಡಬೇಕು ಅಂತಿದ್ರೆ ಆಬ್ಜೆಕ್ಟಿವ್ ಟೈಪ್ ಎಲ್ಲ ಕ್ವಶನ್ ಪೇಪರ್ ನೀವು ಪ್ರಿಪೇರ್ ಮಾಡಬೇಕು. ಎಲ್ಲ ಇಡೀ ಪಾಠ ಓದು ಅಂದ್ರೆ ಆಗೋದಿಲ್ಲ. ಅವನು ಆನ್ಸರ್ ಮಾಡಲಿ, ಬರದೇ ಇರೋದನ್ನು ಅವನೇ ಪುಸ್ತಕ ನೋಡ್ಕೊಂಡು ಬರೆದು ಒಂದು ಅಂಡರ್ಲೈನೋ ಏನೋ ಮಾಡ್ಕೊಳ್ಳಿ, ಈ ಪ್ರಶ್ನೆಗೆ ನಂಗೆ ಉತ್ತರ ಬರಲ್ಲ ಅಂತ. ಈ ಥರ ನಾವು ಸಿಂಪಲ್ ಮಾಡಬೇಕು. ಪರೀಕ್ಷೆಗೆ ಸಿದ್ಧತೆ ಮಾಡುವಾಗ ಇದು ಈಸಿ ಮಾಡಬೇಕು. ಈಗ ಪುಸ್ತಕ ಬುಕ್ ಇಟ್ಕೊಂಡು ಎಲ್ಲ ಓದೋಕ್ಕಾಗಲ್ಲ ಅವ್ರಿಗೆ, ಪರೀಕ್ಷೆಯಿಂದ ಎಲ್ಲ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು 50 ಮಾರ್ಕ್ಸ್ ಬರಬೇಕಾದ್ರೆ ಏನು ಮಾಡಿ ಸ್ವಲ್ಪ ಅದಕ್ಕೆ ಪೇರೆಂಟ್ಸ್ ಸ್ವಲ್ಪ ಕಷ್ಟಪಡಬೇಕು. 50 ಮಾರ್ಕ್ಸ್ ಬರಬೇಕಾದ್ರೆ ಆಬ್ಜೆಕ್ಟಿವ್ ಎಷ್ಟು ಇದು ಮಾಡಬೇಕು. ಯಾಕಂದರೆ ತುಂಬ ಕೆಲವು ಮಕ್ಳು ಹೇಳ್ತಾರೆ ನಂಗೆ ದೊಡ್ಡ ಓದೋಕ್ಕಾಗೋದಿಲ್ಲ, ಓದಿರ್ತೀನಿ ನೆನಪಿರಲ್ಲ ನನಗೆ. ಆ ನೆನಪಿರಲ್ಲ ಅನ್ನೋದು ಆಂಗ್ಸೈಟಿಯಿಂದ ಗಾಬರಿಯಿಂದ ಅಂತಾರೆ, ಖಂಡಿತ ಅಲ್ಲ. ಅದು ಅವ್ರದ್ದು ಸಿದ್ಧತೆ ಸರಿಗಿಲ್ಲದೆ ಇರೋದು ಅಥವಾ ಅವ್ರು ಅರ್ಥ ಮಾಡ್ಕೊಂಡಿಲ್ಲದೆ ಇದ್ದಾಗ ಮಾತ್ರ ಅದೆಲ್ಲ ಮರ್ತೋಗ್ಬಿಡೋದು. ಅಪರೂಪ ಯಾರೋ ಒಬ್ರಿಗೆ ಮಾತ್ರ ಓದಿದೆಲ್ಲ ಮರ್ತೋಗಿ ಮಂಕಾಗ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಅದೆಲ್ಲೋ ಅಪರೂಪ. ಯಾಕೆ ಅಂತಂದರೆ ಇದು ಅರ್ಥ ಆಗದೇನೆ ಇದ್ದಾಗ ಖಂಡಿತ ಜ್ಞಾಪಕಕ್ಕೆ ಬರಲ್ಲ ಅದು. ಇಟ್ಸ್ ನಾಟ್ ಎಕ್ಸಾಮಿನೇಷನ್ ಆಂಗ್ಸೈಟಿ ಅಂತೀವಲ್ಲ, ಅದು ನಾವು ನೋಡಿದ್ರೆ ಎಷ್ಟೊಂದು ಸಲ ಅವರು ಅದ್ರ ಕಷ್ಟಪಟ್ಟು ಓದಿರ್ತಾರೆ ನಿಜ, ಅದು ಅರ್ಥ ಆಗಿರೋದಿಲ್ಲ. ಸೊ ಕ್ವಶನ್ ಪೇಪರ್ ಹಿಂಗೆ ನೋಡಿದಾಗ ಅದು ಅರ್ಥ ಆಗ್ತಿಲ್ಲ ಅವ್ರಿಗೆ. ಆದರೆ ಆ ಥರ ಹೇಳೋಕ್ಕಾಗತ್ತಾ? ಮನೆಗೆ ಬಂದವರು ಹೇಳೋಕ್ಕಾಗಲ್ಲ, ನಂಗೆ ಓದಿಲ್ಲ ಮರ್ತೋಯ್ತು. ಅದು ಈಸಿನೋ, ಅದನ್ನು ಒಪ್ಕೋತಾರೆ ಜನ ಅಲ್ವಾ, ಯಾರಾದರೂ ಮರ್ತೋಯ್ತಂತೆ ಪಾಪ ಅಂತ. ಓಕೆ. ಸೊ ಇದು ನನ್ನ ಲಾಸ್ಟ್ ಕ್ವೆಶ್ಚನ್ ಮ್ಯಾಮ್. ವೆನ್ ದೇ ಕಮ್ ಟು ಯು, ನೀವು ಹೇಗೆ ಅವ್ರನ್ನ ಮಕ್ಕಳನ್ನ ಹೇಗೆ ಈ ಥಾಟ್ ಪ್ರಾಸೆಸ್ ಆಫ್ ನಾನೇ ಫೇಲ್ಯೂರ್ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಿಂದ ಹೇಗೆ ನೀವು ಆಚೆ ತರ್ತೀರಾ? ವಾಟ್ ಇನ್ ಯೋರ್ ಥೆರಪಿ ಸೆಷನ್ಸ್ ವಾಟ್? ಇವಾಗ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಹುಡುಗ ಅಥವಾ ಹುಡುಗಿ ಒಂದು 15-16 ವರ್ಷದ ನೋಡಿದಾಗ ನನ್ನ ಮನಸ್ಸಲ್ಲಿ ಕ್ಲಿಯರ್ ಆಗಿರೋದೇನು ಅಂದರೆ, ನಾನು ತಂದೆ ಅಥವಾ ತಾಯಿ ಆಗಬಾರ್ದು, ಅಡ್ವೈಸ್ ಕೊಡಬಾರ್ದು ಫಸ್ಟ್ ಆಫ್ ಆಲ್. ಅದು ತುಂಬ ಮುಖ್ಯ ಆಯಿತಾ. ಅವನ ಪ್ರಕಾರ ಯಾತಕ್ಕೆ ಮಾರ್ಕ್ಸ್ ಕಡಿಮೆ ಬಂದು ಮುಂದೆ ಏನು ಮಾಡಬೇಕು ಅಂತೀಯಾನೆ ಅದು ತುಂಬ ಮುಖ್ಯ. ಸೊ ಅಲ್ಲೇ ಸ್ಟಕ್ ಆಗ್ತಾರೆ ಅವ್ರು. ಹೇಳ್ತಾರೆ ನಂಗೆ ಮುಂದೆ ನಾನು ಫಾರ್ ಎಕ್ಸಾಂಪಲ್ ಕಾಮರ್ಸ್ ಮಾಡಬೇಕು, ಆದರೆ ನಮ್ಮಲ್ಲಿ ಸೈನ್ಸೇ ಮಾಡಬೇಕು ಅಂತಾರೆ, ಮ್ಯಾಥ್ಸು ಸೈನ್ಸ್ಗೆ ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳ್ತಾರೆ ಅಂತ. ಸೊ ನಾವು ಸಾಮಾನ್ಯ ನಮ್ಮ ಥೆರಪಿಲಿ ಅವ್ರಿಗೆ ನಾನು ನಿಮ್ಗೆ ಹೇಳ್ದಂಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಿದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋ ಥರ ಹೇಳ್ಕೊಡ್ತೀವಿ. ಅಂದರೆ ಸ್ವಲ್ಪ ಸ್ವಲ್ಪ ಓದೋದು, ನೆನಪು ಮಾಡ್ಕೊಳ್ಳೋದು, ಬರೆಯೋದು, ಇವೆಲ್ಲ ನಾವು ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಯಾರೂ ಬರೆಯಲ್ಲ ಇವಾಗ. ಒಂದು ಸಲ ನೀವು ಬರೆದ್ರೆ ಅದು ಬ್ರೈನಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅದು ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರೋದಕ್ಕೆ ನಾನು ಸ್ವಲ್ಪ ಬ್ರೇಕ್ ತೊಗೊಳೋದು ತುಂಬ ಮುಖ್ಯ. ಸ್ಟಡಿ ಶೆಡ್ಯೂಲಲ್ಲಿ ಅದನ್ನು ಹೇಳ್ಕೊಡ್ತೀವಿ. ಡೀಪ್ ಬ್ರೀತಿಂಗ್ ಹೇಳ್ಕೊಡ್ತೀವಿ. ಆಮೇಲೆ ಹೇಳಿದ್ನಲ್ಲ ವರಿ ಬ್ರೇಕ್ ಅಂತ, ತಲೆಯಲ್ಲಿ ಬರ್ತಿರೋ ಥಾಟ್ಸ್ಗೆ, ವಿಚಾರಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಓದ್ತಾ ಕೂತಿರ್ತೀನಿ ತಕ್ಷಣ, ಅಯ್ಯೋ ನಂಗೆ ಈ ಸಬ್ಜೆಕ್ಟ್ ಬರ್ತೀವಿ, ಈ ಪ್ರಶ್ನೆ ನಂಗೆ ಅರ್ಥನೇ ಆಗ್ತಿಲ್ಲ, ಏನಪ್ಪ
ಪರವಾಗಿಲ್ಲ, ಈ ಒಂದು ಪ್ರಶ್ನೆ ಬರದಿದ್ರೆ ನಂಗೆ ಚಿಂತೆ ಇಲ್ಲ, ಬೇರೆ ಎಲ್ಲ ಅರ್ಥ ಆಗ್ತಿದೆಯಲ್ಲ. ಸಕಾರಾತ್ಮಕವಾದ ಯೋಚನೆನ ಹೇಗೆ ರಿಪ್ಲೇಸ್ ಮಾಡೋದು. ಬರೀಬೇಕಾ? ಹಾಂ, ಬರೆದ್ರೆ ಒಳ್ಳೇದು, ಬರೆದ್ರೆ ಒಳ್ಳೇದು. ಇಲ್ಲ ಜಾಣ ಮಕ್ಕಳು ಹೇಳ್ಕೊಬೋದು, ತಾವೇ ಮನಸ್ಸಲ್ಲಿ ಹೇಳ್ಕೊಬೋದು, ಆಗ ಅದಷ್ಟೊಂದು ತೊಂದರೆ ಇದಾಗೋದಿಲ್ಲ. ಇಲ್ಲದೇ ಏನಾಗುತ್ತೆ, ಆ ವರಿ, ಆ ನೆಗೆಟಿವ್ ಥಾಟ್ಸ್ ಇಟ್ಕೊಂಡೇ ಅವ್ರು ಓದ್ತಿದ್ರೆ ಅದು ಅಷ್ಟು ಚೆನ್ನಾಗಿ ಅವ್ರಿಗೆ ನೆನಪಲ್ಲೂ ಉಳಿಯೋದಿಲ್ಲ ಪಾಠ. ಯಾಕೆಂದರೆ ಎರಡು ಜೊತೆ ಫೈಟ್ ಆಗ್ತಾ ಇರುತ್ತೆ. ಅದನ್ನು ಪಕ್ಕಕ್ಕೆ ಇಡಬೇಕು. ಆಯ್ತು, ನಾನು ಓದೋದಿಲ್ಲ, ಪುಸ್ತಕ ಪಕ್ಕಕ್ಕೆ ಇಟ್ಬಿಟ್ಟು ನನ್ನ ತಲೆಯಲ್ಲಿ ಏನು ಯೋಚನೆ ಬರ್ತಿದೆ, ನಾನು ಫೇಲ್ ಆಗಿಬಿಟ್ರೆ, ಸೊ ಆ ಟೈಮಲ್ಲಿ ಬಿಟ್ಬಿಡ್ಬೇಕು. ಫೇಲ್ ಆಗಿಬಿಟ್ರೆ ಅಂತ ಯಾಕೆ ಅನ್ಕೋತೀನಿ, ನಾನು ಹಿಂದೆ ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿಲ್ವಲ್ಲ, ನಾನು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರ್ಬೋದು, ಚಿಂತೆ ಇಲ್ಲ, ಬಟ್ ಫೇಲ್ ಆಗೋ ಇದಿಲ್ವಲ್ಲ ನನಗೆ, ಆ ಥರ. ಸೊ ಒಟ್ಟಿನಲ್ಲಿ ಈ ನಕಾರಾತ್ಮಕವಾದ ಯೋಚನೆಗೆ ಅವರು ಸಕಾರಾತ್ಮಕವಾದ ಉತ್ತರ ಕೊಟ್ಕೊಂಡ್ರೆ ಮನಸ್ಸು ಅವಾಗ ಸ್ವಲ್ಪ ಸದೃಢ ಆಗುತ್ತೆ, ಅಷ್ಟು ವೀಕ್ ಆಗೋದಿಲ್ಲ. ಇಲ್ದಿದ್ರೆ ತುಂಬ ಜನ ಮಕ್ಕಳು ಈ ಯೋಚನೆ ಹಿಂದೆ ಹೊಟ್ಟೋಗ್ತಾರೆ, ಆಗ ಪಾಠದ ಮೇಲೆ ಗಮನ ಇರೋದಿಲ್ಲ. ಅದರಿಂದನೇ ಅವರು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಕಷ್ಟ, ಅವ್ರು ಓಪನ್ ಆಗಿ ಹೇಳಬೇಕು, ನನಗೆ ಅರ್ಥ ಆಗ್ತಿಲ್ಲ, ಕಷ್ಟ ಆಗ್ತಿದೆ ನನಗೆ, ನೀವು ಹೇಳ್ಕೊಟ್ಟು ನನಗೆ ಇಷ್ಟೇ ನನಗಾಗೋದು ಅನ್ನೋದನ್ನು ಅವ್ರು ಕ್ಲಿಯರಾಗಿ ಪರೀಕ್ಷೆಗೆ ಮುಂಚೆನೇ ಹೇಳಿಬಿಟ್ರೆ ನಾವು ಹೇಳ್ತೀವಿ ಅವಾಗ, ನೋಡಿ ನಾವೆಲ್ಲ ಟೆಸ್ಟ್ ಮಾಡಿದ್ದೀವಿ, ತುಂಬ ಕಷ್ಟ, ಸ್ಟೇಟ್ಮೆಂಟ್ ಸಮ್ಸ್ ಎಲ್ಲ ತುಂಬ ಕಷ್ಟ, ಆಲ್ಜಿಬ್ರಾ ಕಷ್ಟ ಅಥವಾ ಇನ್ನೊಂದು ಜಾಮೆಟ್ರಿ ಕಷ್ಟ, ಈ ಕಷ್ಟ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಷ್ಟು ಕಷ್ಟದಲ್ಲೂ ಅವ್ನು ಫೇಸ್ ಮಾಡ್ತೀವಲ್ಲ, ಪರೀಕ್ಷೆನ ಹೋಗಲ್ಲ ಅಂತಿಲ್ವಲ್ಲ, ಅದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು. ಹೋಗ್ತಾನೆ ಇದೆಲ್ಲ ಸಬ್ಜೆಕ್ಟ್ಸ್ ಕಷ್ಟ ಅಂತೆ, ವೇರಾಸ್ ಇಂಗ್ಲೀಷು, ಕನ್ನಡ, ಸೋಷಿಯಲ್ ಸ್ಟಡೀಸ್ ಎಲ್ಲ ಈಸಿ ಅಂತೆ, ಅದ್ರಲ್ಲಿ ಚೆನ್ನಾಗಿ ಮಾಡ್ತಾನೆ, ಪರವಾಗಿಲ್ಲ, ಅವನು ಹೇಳಿದ್ದಾನೆ. ಬಟ್ ಮ್ಯಾಥ್ಸ್ ಮಾತ್ರ ತುಂಬ ಕಷ್ಟ ಆಗ್ತಿದ್ಯಂತೆ, ಅರ್ಥ ಆಗ್ತಿಲ್ವಂತೆ. ಅದು ನಾವು ಕ್ಲಿಯರ್ ಮಾಡ್ತೀವಿ ಪೇರೆಂಟ್ಸ್ಗೆ. ಅವ್ರು ಒಪ್ಕೊಳ್ಳಲ್ಲ ಪೇರೆಂಟ್ಸು, ಫಸ್ಟು ಸುಮ್ಮನೆ ಕೂತ್ಕೊಂಡು ಓದಿದ್ರೆ ಎಲ್ಲ ಆಗುತ್ತೆ ಮೇಡಮ್ ಅಂತಾರೆ. ಅದನ್ನು ನಾವು ಅವ್ರಿಗೆ ಹೇಳ್ತೀವಿ, ನೋಡಿ ನಿಮಗೆ ಮಾನಸಿಕ ಆರೋಗ್ಯ ಮುಖ್ಯನಾ ಅಥವಾ ಕಷ್ಟಪಟ್ಟು ಓದ್ಬಿಟ್ಟು ಮಗು ಆಮೇಲೆ ಮನಸ್ಸಿಗೆ ಖಿನ್ನತೆಗೊಳಗಾಗೋದು ಮುಖ್ಯನಾ, ಈ ಥರ ಎಲ್ಲ ಸ್ವಲ್ಪ ಕೇಳಿಬಿಟ್ಟು ತಂದೆ ತಾಯಿಗೂ ಹೇಳಿ ಮಕ್ಳಿಗೂ ಈ ಥರ ಮಾತಾಡ್ತೀವಿ. ಯಾವ ಎಕ್ಸ್ಟ್ರೀಮ್ಗೆ ಹೋಗ್ಬೋದು ಮ್ಯಾಮ್ ಇದು? ಏನು ಈ ಥರ ನಾವು ಅದನ್ನ ಅಡ್ರೆಸ್ ಮಾಡಿಲ್ಲ ಅಂದರೆ ಯಾವ ಹೇಳು. ಎಕ್ಸ್ಟ್ರೀಮ್ ಅಡಲ್ಟ್ಹುಡ್ ಅಲ್ಲಿ ಅಥವಾ ಮುಂದೆ ಫ್ಯೂಚರ್ ಅಲ್ಲಿ ಯಾವ ಥರ ಹೋಗಬಹುದು? ಹೌದು, ಅದು ಹೇಳಿದ್ನಲ್ಲ ಮುಂಚೆನೆ, ಅದು ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಈ ಫೇಲ್ಯೂರ್ ಅನ್ನೋದನ್ನು ಹೇಗೆ ನಾವು ತಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಫೇಲ್ಯೂರ್ ಅಂದರೆ ನಾನು ಆ್ಯಸ್ ಎ ಪರ್ಸನ್, ಆ್ಯಸ್ ಎ ವ್ಯಕ್ತಿ ನಾನು ಎಲ್ಲದರಲ್ಲೂ ಫೇಲ್ಯೂರ್ ಅಂತ ತಿಳ್ಕೊಂಬಿಟ್ರೆ ಆ ಯೋಚನಾ ಧಾಟಿ ಸರಿಗಿಲ್ಲ. ಅದೇ ಯೋಚನೆ ದಾಟಿ ಇದ್ರೆ ಅವ್ರು ಸ್ಟಕ್ ಆಗೋಗ್ಬಿಡ್ತಾರೆ. ಅಂದರೆ ಅದು ಸಾಧ್ಯ ಆಗುತ್ತಾ? ಆ ಥರನೂ ಯೋಚನೆ ಮಾಡ್ತಾರೆ ಮಕ್ಕಳು, ಏನು ನಾನು ಏನು ಮಾಡೋಕ್ಕೆ ಆಗಲ್ಲ ಅಂತ. ಕೆಲವರು, ಎಲ್ಲರೂ ಅಲ್ಲ, ಅಂಥವ್ರು ದೊಡ್ಡವರಾದ್ಮೇಲೂ ಪರೀಕ್ಷೆ ಆಗಲಿ ಅಥವಾ ಒಂದು ಕೆಲಸ ಮಾಡೋಕ್ಕೆ ಹೋಗಲಿ ಎಲ್ಲದರಲ್ಲೂ ನಾನು ಸರಿಯಾಗಿ ಮಾಡಲ್ವೇನೋ, ಸೋತು ಬಿಡ್ತೀನೇನೋ ಅನ್ನೋದು ಬರುತ್ತೆ. ಅದು ಎಕ್ಸ್ಟ್ರೀಮ್ ನಾ ಹೇಳ್ತಾ ಇರೋದು. ಯಾಕೆಂದರೆ ಎಷ್ಟೊಂದು ಜನ ಅಡಲ್ಟ್ಸನ್ನು ನಾವು ನೋಡಿದಾಗ ಅವ್ರು ಹೇಳೋದು, ನನಗೆ ಫಸ್ಟ್ ಟೈಮ್ ಇದು ಫೇಲ್ ಆಗಿದ್ದು SLCಲಿ, ಅದ್ರ ಮೇಲೆ ನಂದು ಸೆಲ್ಫ್ ಎಸ್ಟೀಮ್ ಅಂತೀವಲ್ಲ, ಅಂದರೆ ನನ್ನ ಬಗ್ಗೆ ನನ್ನ ಅಭಿಪ್ರಾಯನೇ ತುಂಬ ಪುವರ್ ಆಗಿತ್ತು. ಅದು ಆ ಪುವರ್ ಆಗಿರೋದನ್ನ ಸರಿ ಮಾಡದೇ ಇದ್ರೆ ಅದು ಹಾಗೆ ಹೊಟ್ಟೋಗುತ್ತದು. ಆಮೇಲೆ ಅವ್ರ ಮನಸ್ಸು ಬರೀ ಏನೇನು ತಪ್ಪಾಗ್ತಿರುತ್ತೆ, ಏನೇನು ಅವ್ರು ಸೋಲ್ತಾರೆ ಅದ್ರ ಬಗ್ಗೆನೇ ಗಮನ ಇರುತ್ತೆ. ಎಲ್ಲೆಲ್ಲಿ ಚೆನ್ನಾಗಿ ಮಾಡಿದ್ರು ಅದ್ರ ಮೇಲೆ ಗಮನನೇ ಅವರು ಕೊಡದೇ ಇರ್ಬೋದು. ಆದರೆ ತುಂಬ ಜನ ಅವರು ಸರಿಯಾಗಿರೋದು ಗೈಡೆನ್ಸ್ ಸಿಕ್ಕಿದ್ರೆ, ಅಂದರೆ PUC ಆದಮೇಲೆ ಅವ್ರಿಗೆ ಇಷ್ಟವಾಗಿರೋ ಸಬ್ಜೆಕ್ಟ್ ತೊಗೊಂಡು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಲೂ ಮುಂದೆ ಬಂದರೆ ಈ ಒಂದ್ಸಲದ ಸೋಲು ಏನು ಅಫೆಕ್ಟ್ ಆಗೋದಿಲ್ಲ. ಯಾಕಂದರೆ ಅವ್ರಲ್ಲಿ ಎಷ್ಟೊಂದು ಬೇರೆ ಒಳ್ಳೆ ಗುಣಗಳಿರ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು. ನಾವು ನೋಡ್ದಂಗೆ ಎಷ್ಟೊಂದು ಜನ ಪಾಲಿಟಿಷಿಯನ್ಸು ಇವರೆಲ್ಲ ಹೇಳ್ತಾರಲ್ಲ ನಾವು ಫೇಲ್ ಆಗಿದ್ದೆ ಅಂತ ಹೇಳ್ತಾರೆ. ಸೊ ಅವ್ರದ್ದು ಬೇರೆ ಗುಣಗಳು, ಬೇರೆ ಹವ್ಯಾಸಗಳು, ಅದನ್ನೆಲ್ಲ ಉತ್ತೇಜನ ಕೊಡೋ ಪೇರೆಂಟ್ಸು, ಎಗೇನ್ ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್. ಸೊ ಸೋಲೊಂದೇ ಅದಲ್ಲ, ಬೇರೆ ಎಲ್ಲನೂ ನೀವು ಎಷ್ಟೊಂದರಲ್ಲಿ ಮುಂದೆ ಬರ್ಬೋದು ಅಂತ ಅವ್ರಿಗೆ ಉತ್ತೇಜನ ಕೊಟ್ಟರೆ ಮುಂದಿನ ಲೈಫಲ್ಲಿ ಸೋಲೇನು ಅಷ್ಟೊಂದೇನು ಅಫೆಕ್ಟ್ ಆಗುತ್ತೆ ನನಗೆ ಅನ್ಸಲ್ಲ. ಮ್ಯಾಮ್ ಈಗ ಕೆಲವು ಮಕ್ಳು, ಇವಾಗ ಈ 2 ಥರದ ಮಕ್ಳು, ಇನ್ನು ಕೆಲವು ಮಕ್ಳಿಗೆ ಬಿಡು ಏನಂತೆ ಅಂತ ಒಂದು ಉಡಾಫೆ ಇರುತ್ತೆ, ಏನಂತೆ ಬಿಡು ಅಂತ, ಆ ಥರ ಅದೂ ತಪ್ಪು. ಸೊ ಆ ಥರದ್ದು ಅದನ್ನ ಹೇಗೆ ಅಡ್ರೆಸ್ ಮಾಡೋದು? ಅದೇ ಆ ಮಕ್ಕಳಿಗೆ ಏನು ಮನಸ್ಸು ಆ ಥರ ಉಡಾಫೆ ತೋರಿಸಿದ್ರು ಕೂಡ ಅವ್ರ ಮನಸ್ಸಲ್ಲಿ ಏನೋ ಒಂದು ಗೋಲ್ ಇರುತ್ತೆ. ಅವ್ರ ಗೋಲ್ ಅದು ಸ್ಟಡೀಸ್ಗೆ ಆಪೋಸಿಟ್ ಆಗಿರ್ಬೋದು. ಅದು ನನ್ನ ಕೈಲಿ ಓದೋಕ್ಕಾಗಲ್ಲ, ಕೂತ್ಕೊಂಡು ಓದೋಕ್ಕೆ ನನಗಾಗಲ್ಲ, ಮಾರ್ಕ್ಸ್ ಕಡಿಮೆ ಯಾರು ಬರಲಿ, ನಾನು ಫೇಲ್ ಆದರೂ ಆಗಲಿ ಅಂತ. ಆದರೆ ಖಂಡಿತ ಅವ್ರಿಗೆ ಜೀವನದಲ್ಲಿ ಬೇರೆ ಆಸಕ್ತಿ ಇರುತ್ತೆ, ಬೇರೆ ನಾವು ಮಾಡಬೇಕು. ಅಷ್ಟು ಜನ ಮಕ್ಕಳನ್ನ ಕೇಳಿದ್ದೀನಿ, ನೀನು ದುಡಿಬೇಕಾ, ದುಡ್ಡು ಸಂಪಾದಿಸ್ಬೇಕಾ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾ, ಎಲ್ಲ ಮಕ್ಕಳು ಹೂ ಅಂತಾರೆ ಪಾಪ. ಆದರೆ ಅದನ್ನು ಮಾಡೋ ರೀತಿ ಅವಾಗ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೆ ಪಾಠ ನನ್ನ ಕೈಲಿ ಆಗಲ್ಲ, ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು ನಾನು ಎಲ್ಲರ ಥರ ರ್ಯಾಟ್ ರೇಸಲ್ಲಿ ಹೋಗೋಕ್ಕಾಗಲ್ಲ ಅಂದಾಗ ಯಾರು ಎಂಕರೇಜ್ ಮಾಡ್ತಾರೆ ಅವ್ರ ಜೊತೆ ಮಾತಾಡಬೇಕು. ಸೊ ಅವ್ರಿಗೆ ಬೇರೆ ಖಂಡಿತ ಅವ್ರಿಗೆ ಏನಾದ್ರು ಬೇರೆ ಪಾಸಿಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಐ ಥಿಂಕ್ ಅದರಲ್ಲಿ ಮುಂದೆ ಬರ್ತಾರೆ. ಆದರೆ ನೀವು ಹೇಳ್ದಂಗೆ ಒಂದು ಘಟ್ಟ, ಒಂದು SLC ಪಾಸ್ ಮಾಡಬೇಕಪ್ಪ, ಪಾಸ್ ಮಾಡಬೇಕಾದ್ರೆ ನೀನು ಇಷ್ಟು ಕಷ್ಟಪಡಬೇಕು. ಅದಾದಮೇಲೆ PUCನೂ ಇಂಪಾರ್ಟೆಂಟ್ ಅಂದರೆ ನಾವು ಅದನ್ನು ಹೇಳ್ಬೋದು. ಅದೇ ಅವ್ರ ಆಸೆ, ನಾನು
ಇದು ಮಾಡಬೇಕು, ಹೈಯರ್ ಎಜುಕೇಷನ್ಗೆ ಹೋಗಬೇಕು. ಇವಾಗ ಎಷ್ಟೋ ಜನ ಮಕ್ಕಳು ಅಬ್ರಾಡ್ಗೆ ಹೋಗಬೇಕು ಅಂತೆಲ್ಲ ಆಸೆ ಪಡ್ತಾರೆ. ಒಳ್ಳೇದೇ, ಅದು ಒಳ್ಳೇದೇ. ಅದನ್ನು ಮಾಡಕ್ಕೆ ಏನೇನು ಮಾಡಬೇಕು ಅಂತ ನಾವು ಹೇಳ್ತೀವಿ ಅವ್ರಿಗೆ. ಆದರೆ ಫೈನಲ್ ಚಾಯ್ಸ್ ಈಸ್ ದಿ ಮಕ್ಕಳದು. ನೋಡು, ನೀನು ಈ ರೋಡಲ್ಲಿ ಹೋದರೆ ಈ ಥರ ನಿಂಗೆ ಸಕ್ಸಸ್, ಮಾರ್ಕ್ಸ್ ಆಗಲಿ ಮತ್ತೊಂದಾಗಲಿ ಈ ರೋಡಲ್ಲಿ ಹೋದರೆ ಅಕಾಡೆಮಿಕ್ ಸಕ್ಸಸ್ ನಿಂಗೆ ಇರಲ್ಲಪ್ಪ. ಬಟ್ ಬೇರೆ ಏನಾದ್ರು ಮಾಡ್ಬೋದು. ಯಾವ ರೋಡ್ ನೀನು ಚೂಸ್ ಮಾಡ್ತೀಯಾ? ಬಟ್ 2 ರೋಡ್ ತೋರಿಸೋದು ಇಂಪಾರ್ಟೆಂಟು. ಈ ವಿಷಯದಲ್ಲಿ ಅಂದರೆ 16, 17, 18 ಆದಾಗ ನಾವು ಪೇರೆಂಟ್ಸನ್ನು ಅಷ್ಟೊಂದು ಇನ್ವಾಲ್ವ್ ಮಾಡೋದಿಲ್ಲ. ಓಕೆ, ಮೇ ಬಿ 8th, 9th ಅಲ್ಲಾದರೆ ಪೇರೆಂಟ್ ನೋಡಪ್ಪ ನಿಮ್ಮ ಅಪ್ಪ ಅಮ್ಮ ಇದನ್ನು ಆಸೆ ಪಡ್ತಾರೆ, ನೀವು ಮಾಡ್ಬೋದಲ್ವಾ ಅಂತ. ಆದರೆ ಒಂದು ಏಜಿಗೆ ಬಂದ ಮೇಲೆ ಅವರೇ ಅದನ್ನು ನಿರ್ಧಾರ ತೊಗೋಬೇಕಾಗತ್ತೆ. ಯಾಕೆಂದರೆ ನಾವು ನಮ್ಮ ನಿರ್ಧಾರನ ದೊಡ್ಡವರಾಗಿ ಅವ್ರ ಮೇಲೆ ಹೇರಿದ್ರೆ ಅವ್ರಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಪ್ರಕಾರ ಈವನ್ 5, 6, 7ನೇ ಕ್ಲಾಸಲ್ಲಿ ಓದ್ತಿರೋ ಮಕ್ಕಳು ಅವ್ರ ನಿರ್ಧಾರ ತಗೊಳ್ಳೋ ಶಕ್ತಿ ಇದೆ ಅವ್ರಿಗೆ. ಬಟ್ ನಾವು ಅದನ್ನು ರೆಕಗ್ನೈಸ್ ಮಾಡಲ್ಲ. ಏನು ಮಾಡಬೇಕು, ನೀನೇನು, ಯಾವ್ದು ಇಷ್ಟ ನಿನಗೆ, ಯಾವ್ದು ನಿಂಗೆ ಕಷ್ಟ, ಅದೆಲ್ಲ ಆಗುತ್ತೆ ಅವ್ರಿಗೂ. ಬಟ್ ಡೆಫಿನೆಟ್ಲಿ ದೊಡ್ಡ ಮಕ್ಕಳಿಗೆ ನಾವು ಅವ್ರಿಗೆ ಬಿಡಬೇಕಾಗತ್ತೆ. ಮುಖ್ಯವಾಗಿ ಇಷ್ಟು ಮಾಡಬೇಕಪ್ಪ, ಈಗ ಅದು ಬರುತ್ತೆ, ದುಡ್ಡಿನ ವಿಷಯ ಬರುತ್ತೆ. ನಾನು ದುಡ್ಡು ಕೊಟ್ಟು ನೀನು ಕಾಲೇಜಿಗೆ ಸೇರಿಸಿದ್ದೀನಿ, ಪರೀಕ್ಷೆ ಮುಗಿಸು. ಆದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿರಬೇಕಾದ್ರೆ ನಾವು ಈ ಥರ ಹೇಳೋಕ್ಕಾಗಲ್ಲ. ಚಿಂತೆ ಇಲ್ಲ ಬಿಡು, ನಿಂಗೆ ಇದು ಪರೀಕ್ಷೆ ತುಂಬ ಸಿವಿಯರ್ ಆಗಿ ಮಾನಸಿಕ ಪ್ರಾಬ್ಲಮ್ ಏನಾದ್ರು ಇದ್ದರೆ ಪರವಾಗಿಲ್ಲ ಬಿಡು, ಪರೀಕ್ಷೆ ಇಲ್ಲದ್ರೆ ಚಿಂತೆ ಇಲ್ಲ. ಈ ವರ್ಷ ಆಗಿದ್ರೆ ಮುಂದೆ ವರ್ಷ ನೋಡೋಣ. ನಿಂಗೆ ಮಾಡೋಕ್ಕೆ ಆಗದೇ ಇರೋ ಚಿಂತೆ ಇಲ್ಲ, ಬೇರೆ ಏನೇನು ಮಾಡಬೇಕು ನೋಡಬೇಕಾಗತ್ತೆ. ಬಟ್ ಮೆಜಾರಿಟಿ 90% ಮಕ್ಕಳಿಗೆ ನಾವು ಸ್ವಲ್ಪ ಒತ್ತಡ ಹಾಕಬೇಕಾಗತ್ತೆ. ಈಗ ಒಂದು ಘಟ್ಟಕ್ಕೆ ಬಂದಿದ್ಯಲ್ವ, ಆಮೇಲಿಂದ ನಾಳೆ ನೀನು ಅಯ್ಯೋ ನೀನು ನಂಗೆ ಹೇಳಿಲ್ಲ ಅಂತ ಆಗಬಾರ್ದಲ್ವ, ಅದಕ್ಕೋಸ್ಕರ ಹೇಳ್ತಿರೋದು. ನಿಂಗೆ ಸಹಾಯ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡು ಅನ್ನೋದನ್ನು ನಾವು ಮಾಡಬೇಕಾಗತ್ತೆ. ಓಕೆ ಮ್ಯಾಮ್, ಒಂದು ಲಾಸ್ಟ್ ಮೆಸೇಜ್ ಮಕ್ಕಳಿಗೆ ನೀವು ಹೇಳೋದಾದರೆ, ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ದೆಮ್ 3 ಇನ್ಸ್ಟ್ರಕ್ಷನ್ಸ್, ಏನು ಹೇಳ್ಬೋದು? ಹಾಂ, ನನಗನ್ಸುತ್ತೆ ಅಕಸ್ಮಾತ್ ನಿಮಗೆ ಪರೀಕ್ಷೆಯಲ್ಲಿ ನೀವು ಆತಂಕದಿಂದ ಕಾಯ್ತಾ ಇದ್ದೀರಾ ಏನು ಬರುತ್ತೆ ಫಲಿತಾಂಶ ಅಂತ. ಏನೇ ಆಗಿರಲಿ, ಅದು ನಿಮಗೆ ಪಾಸಾಗೋ ಹೈ ಪರ್ಸೆಂಟೇಜ್ ಯಾರು ಬಂದಿರಲಿ ಅಥವಾ ಅಕಸ್ಮಾತ್ ನೀವು ಫೇಲ್ ಆಗಿರಲಿ, ಅದನ್ನು ಸ್ವಲ್ಪ ಸಮಚಿತ್ತದಿಂದ ತೊಗೋಬೇಕು. ಯಾಕೆಂದರೆ ಫೇಲ್ ಆಗಿರೋದಕ್ಕೆ ಬರೀ ನೀವು ಒಬ್ಬರೇ ಕಾರಣ ಅಲ್ಲ, ಅದನ್ನು ತಿಳ್ಕೊಳ್ಳಿ ಫಸ್ಟು. ಎಷ್ಟೋ ಕಾರಣಗಳಿರುತ್ತದು. ಸೊ ಫಸ್ಟು ನೀವು ಅನ್ಕೋಬೇಕಾಗಿರೋದು ನಾನೊಬ್ಬನೇ ಅಥವಾ ನಾನೊಬ್ಬಳೇ ಇದಕ್ಕೆ ಕಾರಣ ಅಲ್ಲ. ಎರಡನೇದು, ನಮ್ಮ ತಂದೆ ತಾಯಿ ಏನು ಅನ್ಕೋತಾರೆ ಅನ್ನೋ ಭಯ ಬಿಟ್ಬಿಡ್ಬೇಕು. ಅವ್ರಿಗೆ ಸ್ವಲ್ಪ ಬೇಜಾರಾಗಿರ್ಬೋದು, ಬಟ್ ಖಂಡಿತ ಅವರು ಎಲ್ಲ ಥರದ್ರಲ್ಲೂ ನೀನು ಸೋಲೆ ನಿಂಗಾಗತ್ತೆ ಅಂತ ಖಂಡಿತ ತಿಳ್ಕೊಳ್ಳಲ್ಲ. ನಿಮಗೆ ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ. ಆಮೇಲೆ ಮೂರನೇದು, ಇವಾಗ ನಿಮ್ಮ ನೆಕ್ಸ್ಟ್ನ ಏನು ಮಾಡಬೇಕು, ಮುಂದೆ ನನ್ನ ಗೋಲ್ ಯಾವುದು, ಮುಂದೆ ಪರೀಕ್ಷೆ ಇರುತ್ತೆ, ಅದ್ರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಗಮನ ಕೊಡ್ತೀನಿ ನಾನು ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿರಬೇಕು. ಐ ಥಿಂಕ್ ಈ ಮೂರನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಮನಸ್ಸಿಗೆ ತೀರಾ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಇದರಿಂದ ನನ್ನ ಜೀವನನೇ ಹೊಟ್ಟೋಯ್ತು ಅಂತ ಖಂಡಿತ ಅನ್ಕೋಬೇಡಿ. ನಾವು ಆಗಲೇ ಮಾತಾಡ್ದಂಗೆ ಇಷ್ಟು ಜನ ಜೀವನದಲ್ಲಿ ಮುಂದೆ ಬಂದು ಏನೇನೇನೋ ಅಚೀವ್ ಮಾಡಿದವರು ಎಷ್ಟೋ ಸಲ ಫೇಲ್ ಆಗಿರ್ತಾರೆ. ಅವರು ಅದಕ್ಕೆ ಬೇರೆ ಕಾರಣಗಳು ಇರ್ಬೋದು. ನೀವು ಖಂಡಿತ ನಿಮ್ಮ ಪ್ರಯತ್ನ ಬಿಡಬಾರ್ದು. ಬರೀ ನೀವು ಮಾತ್ರ ಜವಾಬ್ದಾರರು, ಅದಕ್ಕೋಸ್ಕರನೇ ನೀವು ಬೇಜಾರು ಮಾಡ್ಕೋಬೇಕು ಅನ್ನೋದಿಲ್ಲ, ಆಯಿತಾ? ಬೇಜಾರು ಇರುತ್ತೆ, ಬಟ್ ಅದು ಹೋಗುತ್ತೆ. ಈ ಪರೀಕ್ಷೆ ಅಲ್ಲ, ಮುಂದೆ ಮತ್ತೆ ಪರೀಕ್ಷೆ ಬರುತ್ತೆ. ಅದಕ್ಕೇನು ಬೇಕೋ ಸಹಾಯ ಏನು ತಗೋಬೇಕು ಅಂತ ಯೋಚನೆ ಮಾಡಬೇಕು. ಪೇರೆಂಟ್ಸಿಗೆ ಇದೇ ಥರ ನಾವು ಒಂದು ಮೆಸೇಜ್ ಕೊಡೋದಾದ್ರೆ ಏನಂತ? ಮಕ್ಕಳಲ್ಲಿ ಭಿನ್ನತೆ ಇರುತ್ತೆ ಅಮ್ಮ. ಅಂದರೆ ಕೆಲವು ಮಕ್ಕಳು ತುಂಬ ಶಾರ್ಪು, ತುಂಬ ಜಾಣರು, ಬೇಗ ಅರ್ಥ ಮಾಡ್ಕೋತಾರೆ. ಅಂಥವ್ರಿಗೆ ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋದು ಸುಲಭ ಆಗುತ್ತೆ. ಅವರು ಜಾಸ್ತಿ ಕಷ್ಟನೂ ಪಡ್ತಾರೆ, ಅವ್ರಿಗೆ ಬೇಗ ಅರ್ಥನೂ ಆಗುತ್ತೆ. ಕೆಲವು ಮಕ್ಕಳಿಗೆ ಕೆಲವು ಸಬ್ಜೆಕ್ಟ್ಸು ಕಷ್ಟ ಆಗುತ್ತೆ. ಕಷ್ಟ ಆದಾಗಲೂ ಅವ್ರು ಪ್ರಯತ್ನ ಪಡ್ಬೋದು, ಆದರೆ ಅಷ್ಟು ಸುಲಭವಾಗಿ ಅವ್ರಿಗೆ ಅದು ಬರದೇ ಇರೋದ್ರಿಂದ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರ್ಬೋದು. ಸೊ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ತುಂಬ ಕಷ್ಟಪಟ್ಟಿರ್ಬೋದು, ಎಷ್ಟು ಕಷ್ಟಪಟ್ವಿ ನಾವು ಇವನಿಗೆ ಅಂತ, ಬಟ್ ಅದನ್ನು ಆ ಟೈಮಲ್ಲಿ ತೋರಿಸ್ಕೊಳ್ಳೋದು ಬೇಡ. ನಿಮ್ಮ ಸಹಾಯ, ನಿಮ್ಮ ಬೆಂಬಲ ಈ ಮಗುಗೆ ಜೀವನದ ಉದ್ದಕ್ಕೂ ಒಂದು ದಾರಿದೀಪ ಆಗಿರುತ್ತೆ. ನೀವು ಇವಾಗ ಯಾವ ಥರ ಮಗುನ ಯಾವ ಥರ ರಿಯಾಕ್ಷನ್ ತೋರಿಸ್ತೀರಾ, ಪರವಾಗಿಲ್ಲ ಬಿಡಪ್ಪ ಅನ್ನೋ ಥರದನ್ನು ಮಾಡಲೇಬೇಕು. ಏನು ಸಹಾಯ ಆಗುತ್ತೋ ಆಮೇಲೆ ಮುಂದೆ ಮಾಡೋಣ. ತುಂಬ ಚಿಂತೆ ಮಾಡಬೇಡ. ಫಸ್ಟ್ ಆಫ್ ಆಲ್ ತಾಯಿಯಾಗಲಿ ತಂದೆ ಆಗಲಿ ನೀವು ಜಾಸ್ತಿ ಚಿಂತೆ ಮಾಡಬೇಡಿ. ಪರೀಕ್ಷೆ ಒಂದೇ ಜೀವನದ್ದು ಇದಲ್ಲ ಅಲ್ವಾ, ಬೇರೆ ಎಲ್ಲ ಎಷ್ಟೊಂದು ವಿಷಯಗಳು ಇದೆ. ಎಷ್ಟೋ ವಿಷಯಗಳು ನಿಮ್ಮ ಮಕ್ಕಳು ಜಾಣರು ಇರ್ಬೋದು, ಅದಕ್ಕೆ ಉತ್ತೇಜನ ಕೊಡಬೇಕಾಗುತ್ತೆ, ಅದು ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಿಮ್ಮ ಈ ಖಾಸ್ ಬಾತ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮಕ್ಕಳಿಗೆ, ಪೋಷಕರಿಗೆ ಒಂದು ಒಳ್ಳೆಯ ಮೆಸೇಜ್, ಆಮೇಲೆ ಇದನ್ನು ನೋಡಿ ಅವರು ಹೇಗೆ ಮಕ್ಕಳ ಜೊತೆ ಬಿಹೇವ್ ಮಾಡಬೇಕು, ರಿಸಲ್ಟ್ ಬಂದಿದ್ದ ದಿನ ಯಾವ ಥರ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಮಕ್ಕಳು ರಿಸಲ್ಟ್ ಬರುತ್ತೆ ಅನ್ನೋದ. ಆದರೆ ಅವ್ರ ಮನಸ್ಸಲ್ಲಿರೋ ಆತಂಕನ ಹೇಗೆ ದೂರ ಮಾಡ್ಬೋದು, ನಿಮಗೆ ಹೇಗೆ ಸಮಾಧಾನ ನೀವು ಮಾಡ್ಕೋಬೋದು ಅನ್ನೋದನ್ನು ಡಾಕ್ಟರ್ ಉಮಾ ಅವರು ತುಂಬ ತುಂಬ ಚೆನ್ನಾಗಿ ಹೇಳಿದ್ರ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನನ್ನ ಈ ಖಾಸ್ ಬಾತ್ಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ.